ಈ ಕ್ಷೇತ್ರದ ಅಧಿದೇವನಾಗಿರ್ತಕ್ಕಂಥ ಶಂಕರಲಿಂಗೇಶ್ವರನ ಸ್ಮರಣೆ ಮಾಡಿ ನಡೆದಾಡುವ ದೇವರು ಈ ಪ್ರಪಂಚ ಕಂಡ ಶ್ರೇಷ್ಠ ಸಂತರಾಗಿರ್ತಕ್ಕಂಥ ಸರಳತೆ ಹಾಗೂ ಅವರ ಅಪಾರವಾದಂಥ ವಿದ್ವತ್ವದೊಂದಿಗೆ ನಮ್ಮೆಲ್ಲರನ್ನ ಪಾವನಗೊಳಿಸಿರ್ತಕ್ಕಂಥ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಸ್ಮರಿಸಿ ಈ ಒಂದು ಶ್ರೀ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆಯ 6ನೇ ಈ ಮಹಾಸಭೆಗೆ ಆಗಮಿಸಿರ್ತಕ್ಕಂಥ ವಿಶೇಷವಾಗಿ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ನಾಡಿನ ಎಲ್ಲ ಪೂಜ್ಯರಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಅತ್ಯಂತ ಭಕ್ತಿಯಿಂದ ಹಣೆ ಮಣಿದು ಈ ಮಹಾಸಭೆಯಲ್ಲಿ ಭಾಗವಹಿಸಿ ತಮ್ಮೆಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ ಸಂಸ್ಥೆಯ ಉಪಾಧ್ಯಕ್ಷರಾದ MR ಪಾಟೀಲ್ರೇ ಹಾಗೂ ಹಿರಿಯರಾಗಿರ್ತಕ್ಕಂಥ BM ಕೋರೇಸೌಕರ್ರೆ, ಆತ್ಮೀಯರಾದ ರಘುಣಪ್ಪಣ ಪಾಟೀಲ್ರೇ, ಸಿದ್ದಣ್ಣ ಸೌಕರ್ರೆ, ಜಟಪ್ಪಣ್ಣ ರೌಳಿ ಅವರೇ, ಬಸವರಾಜ್ ಧನಶ್ರೀ ಅವರೇ, ಸಮಯದ ಅಭಾವದಿಂದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಿರ್ದೇಶಕ ಬಂಧುಗಳೇ, ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಸೋದರಿ ಶ್ರೀಮತಿ ಭಾಗ್ಯಶ್ರೀ ಅವರೇ, ಈ ಸಭೆಯಲ್ಲಿ ವಿಶೇಷವಾಗಿ ಆಹ್ವಾನಿತರಾಗಿರ್ತಕ್ಕಂಥ ಈ ಉಪವಿಭಾಗದ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಅಬೀದ್ ಗದ್ದಾಳ್ ಅವರೇ, ಈ ಮಹಾಸಭೆಯ ಕೇಂದ್ರ ಬಿಂದುಗಳು, ಈ ಸಂಸ್ಥೆಯ ವಾರಸುದಾರರಾಗಿ ತಾವೇನು ಶೇರ್ ಹೋಲ್ಡರ್ಸ್ ಬಂದಿದ್ರಿ, ತಮಗೂ ನಾನು ವಿಶೇಷವಾಗಿ ಇನ್ನೊಮ್ಮೆ ಈ ಸಂಸ್ಥೆ ವತಿಯಿಂದ ಸ್ವಾಗತಿಸಿ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಹಾಗೂ ಸಮಾಜದ ಅನೇಕ ರಂಗಗಳಲ್ಲಿ ಮುಖ್ಯವಾಹಿನಿ ಮುಖಾಂತರ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕ್ರೀಮ್ ಆಫ್ ದಿ ಸೊಸೈಟಿ ಅಂತ ನಾವು ಕರಿತೀವಿ, ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಗೆಳೆಯರೇ, ಈ ಸಂಸ್ಥೆ ಯಾವತ್ತು ಹಿತೈಷಿಗಳೇ. ಇವತ್ತು ಶ್ರೀ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ 1983ರಲ್ಲಿ ಚಿಂತನೆಯನ್ನು ಪ್ರಾರಂಭಗೊಂಡು ಇವತ್ತಿಗೆ 41 ವರ್ಷ ಆಯಿತು. ಆದರೆ ಈ ಭಾಗದ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಾಯದಿಂದ, ಸರ್ಕಾರದ ಮತ್ತು ಅನೇಕ ಜನರ ಸಹಾಯದಿಂದ ಇವತ್ತೊಂದು ಸಹಕಾರಿ ರಂಗದಲ್ಲಿ ಶ್ರೀ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಆಗಿದೆ. ಅದಕ್ಕೆ ಕಾರಣೀಭೂತವಾದಂಥ ಅನೇಕ ಜನರು, ಅದು ಒಬ್ಬರು ಇಬ್ಬರು ಇಲ್ಲ, 4 ಹಿಡಿದು ಇಲ್ಲಿ ತನಕ ಯಾರ್ಯಾರು ಶ್ರಮಿಸಿದ್ದಾರೆ ಅವರೆಲ್ಲರನ್ನ ನೆನಪಿಸ್ಕೋಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಭಾರತೀಯ ಸಂಸ್ಕೃತಿಯನ್ನು ನಾವೆಲ್ಲ ತಿಳ್ಕೊಂಡವರಿದ್ದೀವಿ. ಉಪಕಾರ ಸ್ಮರಣೆ ಮನುಷ್ಯನಲ್ಲಿರಬೇಕಾಗ್ತದೆ. ಪ್ರಾಮಾಣಿಕತೆ, ವಾಸ್ತವಿಕತೆಯನ್ನು ರೂಢಿಸಿಕೊಂಡು ನಾವೆಲ್ಲ ಈ ಭಾಗದಲ್ಲಿ ಭಗವಂತ ನಮಗೇನು ಜನ್ಮ ಕೊಟ್ಟಿದ್ದಾನೆ ಅದು ಸಾರ್ಥಕತೆಗೊಳಿಸ್ಬೇಕಾಗ್ತದೆ ನಾವೆಲ್ಲ. ಸೊ ಅಂಥ ಒಂದು ವ್ಯವಧಾನದಲ್ಲಿ ರೈತರಿಗಾಗಿ, ಭಾರತ ದೇಶದ ಬೆನ್ನೆಲುಬು ಅಂತ ಕರಿತೀವಿ ನಾವು, ಆ ರೈತರ ಅಭ್ಯುದಯಕ್ಕಾಗಿ, ಅವರ ಭವಿಷ್ಯಕ್ಕಾಗಿ ಇಂಥ ಅನೇಕ ಸಂಘ ಸಂಸ್ಥೆಗಳು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇವೆ, ರಾಜ್ಯದಲ್ಲಿ ಮಾಡ್ತಾ ಇವೆ. ಅಂಥದ್ರಲ್ಲಿ ಒಂದು ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ರೈತರ ಬದುಕಿಗೆ ಒಂದು ಆಧಾರ ಆಗಬೇಕು, ಅವರಿಗೆ ಒಂದು ಕಲ್ಪವೃಕ್ಷ ಆಗಬೇಕು ಅಂತಕ್ಕಂಥ ಚಿಂತನೆ ಇಟ್ಟುಕೊಂಡು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಅನೇಕ ಜೀವಿಗಳಿಗೆ ನಾವು ಒಂದು ನಿಮಿಷ ಮೌನವನ್ನು ಆಚರಿಸುವ ಮುಖಾಂತರ ಅವ್ರಿಗೆ ಗೌರವವನ್ನು ಸಲ್ಲಿಸಿದ್ದೀವಿ. ಬಹಳ ಜನ
ಕನಸನ್ನು ಕಂಡಿದ್ರು ಇದಾಗಲಿ ಅಂತಕ್ಕಂಥ ಅಪೇಕ್ಷೆ ಅವ್ರದ್ದಾಗಿತ್ತು. ಅದರ ಕಾರಣಾಂತರಗಳಿಂದ ಆಗದೇ ಇರೋದರಿಂದ ಎಲ್ಲದಕ್ಕೂ ಒಂದು ಸಂದರ್ಭ ಸಮಯ ಬರಬೇಕಾಗ್ತದೆ. ಆದರೆ 2013 ನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವತ್ತಿನ ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆಯನ್ನು ಕೊಟ್ಟರು. ನಿಮ್ಮೆಲ್ಲರ ಮನವಿಗೆ ಹೋಗೊಟ್ಟು ಸಹಾಯವನ್ನು ಮಾಡಿದರೆ ಅವರ ಕೊಟ್ಟಿರ್ತಕ್ಕಂಥ ಅನನ್ಯ ಕೊಡುಗೆಯನ್ನು ಕರ್ನಾಟಕದ ಇತಿಹಾಸದಲ್ಲೇ ಯಾವುದೋ ಒಂದು ಸಕ್ಕರೆ ಕಾರ್ಖಾನೆಗೆ ಎಷ್ಟು ಗರಿಷ್ಠ ಪ್ರಮಾಣದ ಮೊತ್ತವನ್ನು ಎಲ್ಲಿ ಕೊಟ್ಟದ್ದು ಉದಾಹರಣೆಗಳಿರಲಿಲ್ಲ ಕರ್ನಾಟಕದಲ್ಲಿ. ಅಂತ ಒಂದು ಅಮೋಘ ಸಹಾಯವನ್ನು ಮಹಾರಾಷ್ಟ್ರದಲ್ಲಿ ನೋಡಿದೀವಿ ನಾವು. ವಸಂತ್ ದಾದಾ ಪಾಟೀಲ್, ಶರದ್ ಪವಾರ್ ಅಂತ ಅನೇಕ ಜನರು ಅಲ್ಲಿ ಸಹಕಾರಿ ಸಂಸ್ಥೆಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯ ಮಾಡಿದರು. ಅದರ ಅಂಥ ಕಾರ್ಯ ಕರ್ನಾಟಕದಲ್ಲಿ ಯಾರಾದರೂ ಮಾಡಿದ್ರೆ ಅದು ಈಗಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋದನ್ನ ಅಭಿಮಾನದಿಂದ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಅವರ ಕೊಟ್ಟಿರ್ತಕ್ಕಂಥ ಅನನ್ಯ ಕೊಡುಗೆಯನ್ನ ಏನೂ ರಿಟರ್ನ್ಸ್ ಇಲ್ಲ, ಸಾಲ ಇಲ್ಲ, ನೇರವಾಗಿ ಸರ್ಕಾರದ ಸಹಾಯವನ್ನ ನಮಗೆ ಒಂದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಗೆ ವಿಶ್ವಾಸ ಇಟ್ಟು ಕೊಟ್ಟಿದ್ದಾರೆ. ನಾನು ಅವ್ರನ್ನ ಈ ಸಂಸ್ಥೆ ಇರುವವರೆಗೂ ಅವ್ರನ್ನ ಸ್ಮರಿಸ್ಕೋಬೇಕಾಗ್ತದೆ ನಾವು. ಹಾಗೆ ಅನೇಕ ಜನ ಅಧಿಕಾರಿಗಳು, ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೀನಿ, ಅವರೆಲ್ಲರನ್ನ INS ಪ್ರಸಾದ್ ಪ್ರಿನ್ಸಿಪಲ್ ಸೆಕ್ರೆಟರಿ ಫೈನಾನ್ಸ್ ಹಿಡಿದು ಅನೇಕ ಜನ ನಮ್ಗೆ ಯಾರ್ಯಾರು ಸಹಾಯ ಮಾಡಿದಾರೋ ಅವರೆಲ್ಲರನ್ನ, ಅದು ರಾಜ್ಯ, ಜಿಲ್ಲೆ, ತಾಲೂಕು ಮಟ್ಟದವರೆಗೆ ಏನು ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ ಅವ್ರನ್ನ ಸ್ಮರಿಸಿಕೊಂಡು ಒಟ್ಟಾರೆ ಈ ಸಂಸ್ಥೆಯ ಶ್ರೇಯೋಭಿವೃದ್ಧಿಯಲ್ಲಿ ಕಳೆದ 7 ಹಂಗಾಮುಗಳನ್ನು ಪೂರೈಸಿದ್ದೀವಿ ನಾವು. ರೈತರ ಬೇಕು ಬೇಡಿಕೆಗಳಿಗೆ ಅತಿ ಹೆಚ್ಚು ರೈತರ ಹಿತವನ್ನು ಕಾಪಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಈಗಿನ ಕಾಲದಲ್ಲಿ ನಮ್ಮ ವಿಧಾನಸಭೆಯಲ್ಲೂ ಸಹಿತ ಚರ್ಚೆಗಳು ನಡೀತಾ ಇರ್ತವೆ. ಲಕ್ಷ್ಮಣ್ ಸವದಿ ಅವರು, ರಾಜು ಕಾಗೆ ಅವರು ಕರ್ನಾಟಕದಲ್ಲಿ ಹೆಚ್ಚು ಕಬ್ಬನ್ನು ಬೆಳೀತಕ್ಕಂಥ ಪ್ರದೇಶದಿಂದ ಬರ್ತಾರೆ. ಅವರೆಲ್ಲ ಬೆಳಗಾವ್, ಎರಡನೇದು ಬಿಜಾಪುರ, ಬಾಗಲಕೋಟ್. ಯಾವ ರೀತಿ ದೇಶದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೀತಕ್ಕಂಥ ರಾಜ್ಯ ಉತ್ತರ ಪ್ರದೇಶ, ಎರಡನೇದು ಮಹಾರಾಷ್ಟ್ರ, ಮೂರನೇದು ಕರ್ನಾಟಕ ಇದೆ. ಆ ರೀತಿ ಆ ಕಬ್ಬನ್ನು ಬೆಳೀತಕ್ಕಂಥ ರೈತರ ಹಿತವನ್ನು ಕಾಪಾಡತಕ್ಕಂಥ ಚಿಂತನೆಯಿಂದ ವಿಧಾನಸಭೆಯಲ್ಲೇ ರೈತರಿಗೆ ಸಕ್ಕರೆ ಕಾರ್ಖಾನೆಗಳಿಂದ ಮೋಸ ಆಗ್ತಾ ಇದೆ, ತೂಕಿನಲ್ಲಿ ಅವರಿಗೆ ವಂಚನೆ ಆಗ್ತಿದೆ ಅಂತಕ್ಕಂಥ ಪ್ರತಿಪಾದನೆಯನ್ನ ರೈತರ ಪರವಾಗಿ ನಮ್ಮ ಸದನದಲ್ಲಿ GT ಪಾಟೀಲ್ ಒಳಗೊಂಡು ಅನೇಕ ಜನ ಆ ಸಭೆಯಲ್ಲಿ ಪಾಲ್ಗೊಂಡು ಮಾತಾಡೋದನ್ನ ನಾವೆಲ್ಲ ಗಮನಿಸಿದ್ದೀವಿ. ಯಾರು ರೈತರ ಬದುಕಿನ ಜೊತೆಗೆ ಚೆಲ್ಲಾಟ ಆಡ್ತಾರೆ, ಅಪ್ರಾಮಾಣಿಕರಾಗಿರ್ತಾರೆ, ಅವರು ನಾಗರಿಕ ಸಮಾಜದಲ್ಲಿ ಬದುಕ ಅರ್ಹರಲ್ಲ ಅಂತಕ್ಕಂಥ ಸೂಕ್ಷ್ಮ ಪರಿಜ್ಞಾನದ ಚಿಂತನೆ ಅವತ್ತು ನೋಡಿದ್ದೀವಿ ನಾವು. ಒಬ್ಬ ರೈತ 12 ತಿಂಗಳ ತನ್ನ ಕಣ್ಣೊಳಗೆ ಎಣ್ಣೆ ಹಾಕೊಂಡು ಈ ನಿಸರ್ಗದ ಮಧ್ಯದಲ್ಲಿ, ಲೇಬರ್ ಇಶ್ಯೂದ ಮಧ್ಯದಲ್ಲಿ, ಮಾರ್ಕೆಟಿಂಗ್ ಇಶ್ಯೂ ಮಧ್ಯದಲ್ಲೂ ಸಹಿತ ಬಹಳ ತನ್ನ ಬದುಕಿಗೆ ಆಧಾರ ಆಗಲಿ ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಕಬ್ಬನ್ನ ಬೆಳೀತಕ್ಕಂಥ ರೈತನಿಗೆ ನಾವು ಮೋಸ ಮಾಡಿದೀವಿ ಅಂದ್ರೆ ನಮ್ಮಂತ ಈ ಜಗತ್ತಿನೊಳಗೆ ಆ ಪಾಪದ ಕೆಲಸ ಮತ್ತಾರೂ ಇಲ್ಲ ಅಂತಕ್ಕಂಥ ಮಾತನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಯಾವುದೇ ಸಕ್ಕರೆ ಕಾರ್ಖಾನೆಗಳಿರಲಿ, ರೈತರ ಹಿತವನ್ನ ಕಾಪಾಡಬೇಕಾದದ್ದು ಆ ಸಕ್ಕರೆಯ ಸಂಸ್ಥೆಯ, ಅದು ವೆದರ್ ಇಟ್ ಇಸ್ ಕೋಆಪರೇಟಿವ್, ವೆದರ್ ಇಟ್ ಇಸ್ ಪ್ರೈವೇಟ್, ಯಾರೇ ಇದ್ರೂ ಸಹಿತ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕಾಗ್ತದೆ. ಆ ಚಿಂತನೆಯನ್ನು ಇಲ್ಲಿ ಭೀಮಾಶಂಕರನ ಹೆಸರಿನಲ್ಲಿ ಹುಟ್ಟಿರ್ತಕ್ಕಂಥ ಈ ಸಂಸ್ಥೆಯಲ್ಲಿ ಅದನ್ನು ಪ್ರಾಮಾಣಿಕವಾಗಿ ಉಳಿಸಿದೀವಿ ಅಂತಕ್ಕಂಥ ಸಂತೃಪ್ತಿ ನನಗದ. ಹಾಗೆ ಅತಿ ಹೆಚ್ಚು ಬೆಲೆಯನ್ನ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ FRP ನಿಗದಿ ಮಾಡ್ತದೆ, ರಾಜ್ಯ ಸರ್ಕಾರಗಳು SAP ನಿಗದಿ ಮಾಡ್ತದೆ. ರೇಟ್ಸ್ ಬಹಳ ವೈಜ್ಞಾನಿಕವಾಗಿ ಅವರು ಫೀಡ್ಬ್ಯಾಕ್ ತಗೊಂಡು FRP ರೇಟ್ ಫಿಕ್ಸ್ ಮಾಡ್ತಾ ಇರ್ತಾರೆ. ಕಾರಣ ಏನಂತ ಕೇಳಿದ್ರೆ ನಮ್ಮ ರಿಕವರಿಗಳ ಮೇಲೆ. ಇವತ್ತು ಮಹಾರಾಷ್ಟ್ರದ ಸಾಂಗ್ಲಿ, ಕೊಲ್ಹಾಪುರ್, ಬೆಳಗಾವಿ ಭಾಗದ ಕೆಲವು ಭಾಗದಲ್ಲಿ ನಿಸರ್ಗದ ಕೊಡುಗೆಯಿಂದ 13-13.5% ರಿಕವರಿ ಬರ್ತದೆ.
ನೀವೆಲ್ಲ ಕೇಳಿರ್ಬೋದು ಶಾಹು ಮಹಾರಾಜರ ಇತಿಹಾಸವನ್ನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶೈಕ್ಷಣಿಕವನ್ನ ನೀಡುವ ಮುಖಾಂತರ ಆ ಕಾಲದಲ್ಲಿ ಅವರ ವಿಶೇಷವಾದಂತಹ ವ್ಯವಧಾನವನ್ನ ನಾವೆಲ್ಲ ಗಮನಿಸಿದ್ದೀವಿ. ಅವರ ಹೆಸರಿನಲ್ಲಿರ್ತಕ್ಕಂಥ ಒಂದು ಸಕ್ಕರೆ ಕಾರ್ಖಾನೆ ಇಡೀ ದೇಶದಲ್ಲಿ ನಂಬರ್ 1 ಸಕ್ಕರೆ ಕಾರ್ಖಾನೆ ಇವತ್ತು ಕಾಗಲ್. ಆ ಸಕ್ಕರೆ ಕಾರ್ಖಾನೆಯಲ್ಲಿ 13ವರೆಗಿಂತ ಹೆಚ್ಚಿಗೆ ರಿಕವರಿ ಬರೋದ್ರಿಂದ ಅತಿ ಹೆಚ್ಚು FRP ನಮ್ಮ ಸರ್ಕಾರದಿಂದ ನಿಗದಿ ಆಗ್ತದೆ. ಆ ಫ್ಯಾಕ್ಟರಿಯವರು ಸಹಿತ ರೈತರಿಗೆ ಬಿಲ್ಲನ್ನು ಸಂದಾಯ ಮಾಡ್ತಾರೆ. ಎಲ್ಲಿ ರಿಕವರಿ ಜಾಸ್ತಿ ಬರ್ತದೆ ತಾನಾಗಿನೇ ನಿಮಗೆ ಸಕ್ಕರೆ ಉತ್ಪಾದನೆ ಹೆಚ್ಚಿಗೆ ಆಗ್ತದೆ. ಸಕ್ಕರೆ ಉತ್ಪಾದನೆ ಹೆಚ್ಚಾಯ್ತು ಅಂದ್ರೆ ನಿಮಗೆ ಆದಾಯ ಹೆಚ್ಚಾಗಿ ಆಗ್ತದೆ. ಆದಾಯ ಆಯಿತು ಅಂದ್ರೆ ಆದಾಯವನ್ನು ನಿಮ್ಗೆ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ FRP ನಿಗದಿ ಮಾಡಬೇಕಾದ್ರೆ ಈ ಎಲ್ಲ ಮಾನದಂಡಗಳನ್ನು ಒಳಗೊಂಡು ಇವತ್ತು ಬಹಳ ವೈಜ್ಞಾನಿಕವಾಗಿ ಕೇಂದ್ರ ಸರ್ಕಾರ FRPಯನ್ನ ಜಾರಿಗೆ ತಂದಿದೆ. ನಾನು ರೈತ ವರ್ಗದ ಪರವಾಗಿ ಕೇಂದ್ರ ಸರ್ಕಾರದ ಈ ಐತಿಹಾಸಿಕ ನಿರ್ಣಯವನ್ನು ಸ್ವಾಗತಿಸಬೇಕಾಗ್ತದೆ. ಎಲ್ಲಿವರೆಗೆ FRP ಬಂದಿರಲಿಲ್ಲ ಅಲ್ಲಿವರೆಗೆ ರೈತರಿಗೆ ಶೋಷಣೆಗಳಾದದ್ದನ್ನು ನಾವೆಲ್ಲ ನೋಡಿದ್ದೀವಿ, ಕಂಡಿದ್ದೀವಿ. ಒಂದು ಕಾಲ ಹಿಂಗಿತ್ತು, ಫ್ಯಾಕ್ಟ್ರಿಯವ್ರು ಏನು ರೇಟ್ ಕೊಡ್ತಾರ ತಗೊಳ್ತಕ್ಕಂಥ ಸ್ಥಿತಿ ಇತ್ತು. ಒಂದೊಂದ್ಸಲ ನಮ್ಮ ಬಿಲ್ಲೇ ಬರಲಾರದಂಥ ಸ್ಥಿತಿಗಳನ್ನು ನೋಡಿದ್ದೀವಿ. ನಾವೇ ಮಹಾರಾಷ್ಟ್ರದಲ್ಲಿ ಅನೇಕ ಸಕ್ಕರೆ ಕಾರ್ಖಾನೆಗಳ ಕಬ್ಬನ್ನು ಕೊಟ್ಟಿದ್ದೀವಿ. ಒಂದೊಂದ್ಸಲ ಕಬ್ಬಿನವರು ಫ್ಯಾಕ್ಟ್ರಿಯವರು ಒಯ್ಲಿಲ್ಲ ಅಂದ್ರೆ ಕಡಿದು ಅರಣಿ ಒಗೆದದ್ದನ್ನು ಸಹಿತ ನಾವು ನೋಡಿದ್ದೀವಿ. ಶುಗರ್ ಇಂಡಸ್ಟ್ರಿ ಏನದ, ಸಕ್ಕರೆ ಉದ್ಯಮ ಸೈಕ್ಲಿಂಗ್ ಇರ್ತದೆ. ಅದು ಕಾನ್ಸ್ಟಂಟ್ ಎಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಪ್ಸ್ ಆ್ಯಂಡ್ ಡೌನ್ ಆಲ್ವೇಸ್ ಇಲ್ಲಿರುವುದೇ. ಒಂದು ವರ್ಷ ಅತಿ ಹೆಚ್ಚು ಕಬ್ಬನ್ನು ಬೆಳಿತೀವಿ ನಾವು, ಒಂದು ವರ್ಷ ಫ್ಯಾಕ್ಟರಿಯವರು ಕಾಲು ಬಿದ್ದು ಕಬ್ಬು ಬೆಳೆಗಾರರಿಗೆ ಕಬ್ಬು ತಗೊಂಡ್ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಕಾರಣ ಏನಂದ್ರೆ ನಿಸರ್ಗದ ಆ ಕಾರಣ. ನಾವೆಲ್ಲಿ ಹುಟ್ಟಿದೀವಿ ಅಂದ್ರೆ, ಯಾವ ಪ್ರದೇಶದಲ್ಲಿ ಹುಟ್ಟಿದೀವಿ ಅಂದ್ರೆ, ಭಾರತ ದೇಶದಲ್ಲಿ ಅತಿ ಕಡಿಮೆ ಆಗ್ತಕ್ಕಂಥ ಮಳೆಯನ್ನು ಅತಿ ಕಡಿಮೆ ಆಗ್ತಕ್ಕಂಥ ಪ್ರದೇಶ ಏನು ಗುರುತಿಸಿದ್ದಾರೆ ರಾಜಸ್ಥಾನ ಒಳಗೊಂಡು, ಅಂತ ಪ್ರದೇಶದಲ್ಲಿ ನಾವು ಹುಟ್ಟಿದೀವಿ. ಇಂಡಿ, ಸಿಂದಗಿ, ಆಳಂದ್, ಅಫ್ಜಲ್ಪುರ್, ದಕ್ಷಿಣ ಸೋಲಾಪುರ್, ಅಕ್ಕಲ್ಕೋಟ್, ಜತ್, ಈ ತಾಲೂಕುಗಳೇನದಾವ, ಈ ಬೆಲ್ಟ್ ಏನದ, ಇಲ್ಲಿ ಕಳೆದ 100 ವರ್ಷದ ಮಳೆ ಸರ್ವೆಗಳನ್ನು ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಳೆ ಕಡಿಮೆ ಆಗ್ತಕ್ಕಂಥ ಪ್ರದೇಶದಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ. ಬಾಳೆ, ಕಬ್ಬಿಗೆ ಅತಿ ಹೆಚ್ಚು ನೀರು ಬೇಕಾಗ್ತದೆ. ಆದರೆ ಯಾವ ಪ್ರದೇಶದಲ್ಲಿ ನಾವು ಹುಟ್ಟಿದ್ದೀವಿ ಇಲ್ಲಿ ಈ ಸಮಸ್ಯೆಯನ್ನು ನಾವು ಕಾಣ್ತಿರ್ತೀವಿ. ಇಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ರೈತರು ಭೀಮೆಯ ದಡದಲ್ಲಿ ಇವತ್ತು ಕಬ್ಬನ್ನು ಬೆಳೀತಾ ಇದ್ದೀವಿ. ನಾವು ಕಳೆದ 4-6 ವರ್ಷದ ಹಿಂದೆ ಫ್ಲಡ್, ಈ ವರ್ಷ ಸ್ವಲ್ಪ ಫ್ಲಡ್ ಬತ್ತು, ಬಿಟ್ರೆ ಆ ಪ್ರಮಾಣದಲ್ಲಿ ತೊಂದರೆ ಆಗಿಲ್ಲ. ಆದರೆ ರೈತರ ಅನೇಕ ಸಮಸ್ಯೆಗಳ ಮಧ್ಯದಲ್ಲೂ ಸಹಿತ ಈ ಸಕ್ಕರೆ ಕಾರ್ಖಾನೆ ಒಂದು ಸ್ಥಿರತೆಯನ್ನು ಮೂಡಿಸಿದೆ. ಪ್ರೈವೇಟ್ ಸಕ್ಕರೆ ಕಾರ್ಖಾನೆಗಳು ಇದು ಬರೋಕ್ಕಿಂತ ಮೊದಲು ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಅನ್ನೋದನ್ನ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಈ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಒಂದು ಕಡೆ ಇದ್ದೀನೋ, ಇನ್ನೊಂದು ಕಡೆ ಈ ಭಾಗದ ಜನಪ್ರತಿನಿಧಿಯಾಗಿನೋ ನನ್ನ ವ್ಯವಧಾನದ ಮುಖಾಂತರ ನಾನು ಮಾತಾಡಬೇಕಾಗ್ತದೆ. ಬೇರೆ ಕಾರ್ಖಾನೆಗಳ ಹಿತವನ್ನು ಸಹಿತ ನಾನು ಕಾಪಾಡಬೇಕಾಗ್ತದೆ. ಅದು ನನ್ನ ಕರ್ತವ್ಯ ಮತ್ತು ನನ್ನ ಧರ್ಮ. ಕಾರಣ ಏನಂತ ಕೇಳಿದ್ರೆ, ಒಂದು ಕಾರ್ಖಾನೆಯಿಂದ ನಮ್ಮ ರೈತರ ಬದುಕು ಸಾಧ್ಯ ಇಲ್ಲ. ಇವೆಲ್ಲ ಸಕ್ಕರೆ ಕಾರ್ಖಾನೆಗಳು ಸರಿಯಾಗಿ ನಡೆದಾಗ ಮಾತ್ರ ಈ ಭಾಗದ ರೈತರಿಗೆ ಬದುಕಿಗೆ, ಭವಿಷ್ಯಕ್ಕೆ ಅನುಕೂಲ ಆಗ್ತದೆ. ಅದು ಇಂಡಿಯನ್ ಶುಗರ್ಸ್ ಇರ್ಬೋದು. ಇವತ್ತು ಬಹಳ ವರ್ಷಗಳಿಂದ ನೆರೆಗದ್ದು ಬಿದ್ದಿತ್ತು. ಇದು ಬಿದ್ದದನ್ನ ಪರಿಹಾರ ಮಾಡಿದ್ದೀವಿ. ಹಿರೇಬೇನೂರು ಶ್ರೀ ಜ್ಞಾನಯೋಗಿ ಶಿವಕುಮಾರ್ ಇವತ್ತು ಅತ್ಯಂತ ಒಳ್ಳೆಯ ಒಂದು ಆಡಳಿತ ನಡೆಸೋರ ಕೈಯಲ್ಲಿ ಅವತ್ತು ಆ ಕಾರ್ಖಾನೆ ಹೋಗಿದೆ. ಶಾಮ್ನೂರ್ ಶಿವಶಂಕರಪ್ಪ ಅವರ ಸುಪುತ್ರ ಮಲ್ಲಿಕಾರ್ಜುನ್ ನಮ್ಮ ಗೆಳೆಯ ಏನಿದ್ದಾನೆ, ಅವರು ಮುಂದಿನ ವರ್ಷದಿಂದ ICPL ನೋಡಿರ್ಬೇಕು ನೀವೆಲ್ಲ. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ, ರಾಯಭಾಗದಲ್ಲಿ ಬೇರೆ ಬೇರೆ ಕಾರ್ಖಾನೆಗಳು ಮಾಡಿದ್ದಾರೆ ಅವರು. ದಾವಣಗೆರೆಯಲ್ಲಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋದ್ರಿಂದ ಈ ಅಂಥವ್ರ ಕೈಲಿ ಆ ಕಾರ್ಖಾನೆ ಹೋಗಿದೆ. ಮುಂದಿನ 4-6 ವರ್ಷದಲ್ಲಿ ಅದು ಅತ್ಯಂತ ಈ ಭಾಗದಲ್ಲೇ ಒಂದು ಅತ್ಯಂತ ಪ್ರತಿಷ್ಠಿತ ಕಾರ್ಖಾನೆ ಆಗ್ತದೆ. ಅದರ ನಂತರ ಸಿದ್ದು ನ್ಯಾಮಗೌಡರು ಯಾವ ಪ್ರದೇಶದಲ್ಲಿ ಸಕ್ಕರೆ ಕಾರ್ಖಾನೆ ಆಗ್ತಕ್ಕಂಥ ಸನ್ನಿವೇಶ ಇತ್ತು ಅವತ್ತು ಬಂದು ಜಮಖಂಡಿ ಶುಗರ್ಸ್ ಪ್ರಾರಂಭ ಮಾಡಿ ನಮ್ಮ ಭಾಗಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು. ಇವತ್ತು ಅವ್ರು ನಮ್ಮಿಂದ ಅಗಲಿದ್ದಾರೆ. ಆದರೆ ಅವ್ರು ಮಾಡಿರ್ತಕ್ಕಂಥ ಸಹಾಯ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು KPR
ಕೊಯಿಮುತ್ತೂರಿನಿಂದ ಬಂದು ಗಾರ್ಮೆಂಟ್ ಇಂಡಸ್ಟ್ರಿ ಒಳಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ನಮ್ಮ ಭಾಗಕ್ಕೆ ಬಂದು ಒಂದು ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದರ ನಂತರ ಇನ್ನೊಂದು ಮನಾಲಿ, ನನ್ನ ಆತ್ಮೀಯರಾಗಿರ್ತಕ್ಕಂಥ JT ಪಾಟೀಲ್ರು ಅವರು ಎಲ್ಲ ಆತ್ಮೀಯರು ಕೂಡಿ ಇವತ್ತು ಅಲ್ಲಿ ಒಂದು ಕಾರ್ಖಾನೆ ಪ್ರಾರಂಭ ಮಾಡಿದ್ರು. ಅದಕ್ಕೂ ಸಹಿತ ಅನೇಕ ಏಳು ಬೀಳುಗಳನ್ನು ಕಂಡು ಇವತ್ತು ನಮ್ಮ ಶಾಸಕರು BS ಪಾಟೀಲ್ರು ಸುಪುತ್ರರು ಅವರೆಲ್ಲರೂ ಕೂಡಿ ಇವತ್ತು ನಡೆಸ್ತಾ ಇದ್ದಾರೆ. ಹಾಗೆ ಇನ್ನೊಂದು ಸಂಗಮನಾಥ್. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಈ ಎರಡು ಇಂಡಿ ಸಿಂದಗಿ ಭಾಗದ ರೈತರ ಅಭ್ಯುದಯಕ್ಕೆ ಈ ಕಾರ್ಖಾನೆಗಳ ಅವಶ್ಯಕತೆ ಇದೆ. ಇವೆಲ್ಲ ಕಾರ್ಖಾನೆಗಳು ಸರಿಯಾಗಿ ನಡೆದಾಕ್ರೆ ಮಾತ್ರ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ನಮ್ಮ ಕ್ಯಾಚ್ಮೆಂಟ್ ಏರಿಯಾ ನಾವೇನು ಮೊದಲು ಮಾಡಿದ್ದೇವೆ ಅವತ್ತು ಯಾವ ಕಾರ್ಖಾನೆಗಳು ಇರಲಿಲ್ಲ. ನಮ್ಮ ಪೂರ್ವಜರು ಆ ಚಿಂತನೆ ಇಟ್ಕೊಂಡೇ ಸಿಂದಗಿ ಇಂಡಿ ಭಾಗದ ಆ ಕಬ್ಬು ಬೆಳೆಗಾರರಿಗೆ ಒಳ್ಳೇದಾಗಲಿ ಅಂತಕ್ಕಂಥ ಚಿಂತನೆ ಇಟ್ಕೊಂಡ್ರು. ಅದರ ಸುದೈವಕ್ಕೆ ಕಾಲ ಕೂಡಿ ಬರಲಿಲ್ಲ. ಕಾರಣಾಂತರಗಳಿಂದ ಈ ಕಾರ್ಖಾನೆ ಆಗಲಿಲ್ಲ. ಬೇರೆ ಕಾರ್ಖಾನೆಗಳವ್ರು ಬಂದು ಇವತ್ತು ಮಾಡಿದ್ದಾರೆ. ನಾವು ಮಾಡೋಕ್ಕಿಂತ ಮೊದಲು ನಮ್ಮ ಜನರಿಗೆ ಸಹಾಯ ಮಾಡಿದ್ದಾರೆ. ನಾನು ಅದಕ್ಕಾಗಿ ಅವರೆಲ್ಲರನ್ನ ಸ್ಮರಿಸ್ತಕ್ಕಂಥ ಕಾರ್ಯ ಮಾಡಿದ್ದೀವಿ. ಆದ್ರೆ ನಮ್ಮ ಕಾರ್ಖಾನೆ ಒಂದು ಕೋಆಪರೇಟಿವ್ ಇರೋದ್ರಿಂದ, ಸರ್ಕಾರದ ಪರೀಕ್ಷೆಯಲ್ಲಿ ಕೆಲಸ ಮಾಡೋದ್ರಿಂದ ಇಲ್ಲಿ ಎಲ್ಲ ಅಕೌಂಟಬಿಲಿಟಿ ಇರಬೇಕಾಗ್ತದೆ. ಈ ಅಕೌಂಟಬಿಲಿಟಿ ಮುಖಾಂತರ ಪ್ರಾಮಾಣಿಕತೆಯಾಗಿ ನಡೆಸಲಿಕ್ಕಿದ್ದು ಸಾಧ್ಯ ಆಗ್ತದೆ ಅಂತ ಚಿಂತನೆ ಇಟ್ಕೊಂಡು ಇದನ್ನು ಕೋಆಪರೇಟಿವ್ ಮೂವ್ಮೆಂಟ್ ಒಳಗೆ ಪ್ರಾರಂಭ ಮಾಡಿದ್ದೀವಿ. ಜನರ ಸಹಾಯ ಸಹಕಾರದಿಂದ 7 ಹಂಗಾಮಗಳು ಈ ಪ್ರದೇಶದಲ್ಲಿ ಮಾಡಿದ್ದೀವಿ. ನಾವು ರೈತರಿಗೆ ಅತಿ ಹೆಚ್ಚು ಬಿಲ್ಲನ್ನು ಕೊಟ್ಟಿದ್ದೀವಿ. ಟ್ರಾನ್ಸ್ಪರೆಂಟ್ ಆಗಿ ವೇಟ್ ಆ್ಯಂಡ್ ಮೆಜರ್ಮೆಂಟ್ ಅದ. 3ನೇದು ಬ್ಯಾಂಕ್ಗಳಿಗೆ ಸರಿಯಾಗಿ ಕಂತನ್ನು ಬಡ್ಡಿಯನ್ನು ಕಟ್ಟಿದ್ದೀವಿ. ನಾವು ನನ್ನ ಕಾರ್ಖಾನೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ 73 ಕೋಟಿ ರೂಪಾಯಿ ಕಂತು ಮತ್ತು ಬಡ್ಡಿಯನ್ನ ಅವತ್ತಿನಿಂದ ಕಟ್ಕೋತೇವೆ. ಲಾಸ್ಟ್ ಇಯರ್ 55 ಕೋಟಿ. ನನಗೆ ಒಂದು ನೋವು ಏನಾಗ್ತದೆ ಅಂದ್ರೆ, ಪುಣ್ಯಾತ್ಮರು ಆ ಕಾಲದಲ್ಲಿ ಈ ಕಾರ್ಖಾನೆಯನ್ನು ಕಟ್ಟಿದ್ರಂದ್ರೆ ಇವತ್ತೇನು ನಾವು ಕಂತು ಮತ್ತು ಬಡ್ಡಿ 55 ಕೋಟಿ ಕಟ್ತಾ ಇದ್ದೀವಿ. ಈ ಫ್ಯಾಕ್ಟ್ರಿನೇ ಅದರೊಳಗಾಗಿ ಹೋಗ್ತಿತ್ತು. ನೀವೆಷ್ಟು ಡಿಲೇ ಮಾಡ್ಕೋತ ಹೋಗ್ತೀರಿ, ಡೇ ಬೈ ಡೇ ರೇಟ್ಗಳನ್ನು ಎಕ್ಸಲೇಷನ್ ಹಾಕೋತ ಹೋಗ್ತದೆ. ಅದಕ್ಕೆ ಯಾರು ಕಾರಣೀಭೂತರು? ಇವತ್ತು ನಮ್ಮ ಫ್ಯಾಕ್ಟ್ರಿ ಲಾಭ ಆಗಿಲ್ಲ ಅಂತ ಹೇಳಿಲ್ಲ, ಬೇರೆ ಆ್ಯಂಗಲ್ದಾಗ ನಾವು ಇವತ್ತು ಲಾಸ್ ಇರ್ಬೋದು. ಆದ್ರೆ ರೈತರ ಹಿತ ಕಾಪಾಡುವಲ್ಲಿ ಅತಿ ಹೆಚ್ಚು ಬಿಲ್ಲನ್ನು ಕೊಟ್ಟಿದ್ದೀವಿ. ಒಂದ್ಸಲ ಪವರ್ ಡಿಪಾರ್ಟ್ಮೆಂಟ್ದವ್ರದ್ದು ನಮ್ಮದು ಎಪ್ಟೆಲ್ ಕೋರ್ಟಿಗೆ ಹೋಗಿ ಅತಿ ಹೆಚ್ಚು ದುಡ್ಡು ಏನು ಬತ್ತು 10-11 ಕೋಟಿ ನಾವು ಇಟ್ಕೊಂಡು ಕೂಡ್ಲಿಲ್ಲ. ನೀವೆಲ್ಲ ಆಲ್ರೆಡಿ ಕಪ್ ಕೊಟ್ಟಿದ್ರಿ. ಆದ್ರೆ 200 ರೂಪಾಯಿ ಅಡಿಷನಲ್ ಆಗಿ ಹಾಕಿದೀವಿ ನಾವು. ಯಾಕಂದ್ರೆ ಸಂಸ್ಥೆ ಒಳಗೆ ರೊಕ್ಕ ಉಳಿಸೋದು ಬೇಡ ಅಂತೇಳಿ. ಓನ್ಲಿ ಇಟ್ ಈಸ್ ಇನ್ ಕೋಆಪರೇಟಿವ್. ಇದೇ ಪ್ರೈವೇಟ್ದಲ್ಲಿ ಆಗಿತ್ತಂದ್ರೆ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅವರು ಯಾಕೆ ಇಲ್ಲಿ ಸಾಧ್ಯತೆ ಆಗ್ತದೆ ಅಂತ ಕೇಳಿದ್ರೆ, ಇಲ್ಲಿ ಲಾಭ ಆಯ್ತಂದ್ರು ನಿಮ್ಮ ಹಣೆ ಬರಕ್ಕೆ, ಇಲ್ಲಿ ಲುಕ್ಸಾನ್ ಆದರೂ ಸಹಿತ ಅದು ನಿಮ್ಮ ಹಣೆ ಬರಕ್ಕೆ ಇರ್ತದೆ. ಯಾಕಂದ್ರೆ ಇದು ನಿಮ್ಮ ಕಾರ್ಖಾನೆ. ಆದ್ರೆ ಒಂದು ಮಾತನ್ನು ಬಹಳ ಪ್ರಾಮಾಣಿಕವಾಗಿ ಹೇಳಬೇಕಾಗ್ತದೆ, ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ನಡೆಸೋದು ಬಹಳ ಕಷ್ಟ ಇದೆ. ಅದಕ್ಕೆ ಅನೇಕ ಕಾರಣಗಳದಾವ. ನೀವು ಎಲ್ಲ ಅದನ್ನು ತಿಳ್ಕೊಂಡವ್ರು ಇದ್ರೆ ಎಲ್ಲಿ ಬ್ಯಾಡ್ ಪ್ರಾಕ್ಟೀಸ್ ಇರೋದಿಲ್ಲ, ಆ ಸಂಸ್ಥೆಗಳು ನಡೆಸೋದು ಬಹಳ ಕಷ್ಟ ಅದು. ಇವತ್ತಿನ ದಿನ ವಾಯಬಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಸನ್ನಿವೇಶದಲ್ಲಿ ಇವತ್ತು ಇದನ್ನು ನಡೆಸ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಾಯ ಸಹಕಾರ ಇದೇ ರೀತಿ ಇರಬೇಕಾಗ್ತದೆ. ಆದರೆ 2 ಅವಧಿಗೆ ಈ ಭಾಗದಲ್ಲಿ ಒಂದು ಅವಧಿ ಅವಿರೋಧವಾಗಿ ಆಯ್ಕೆ ಮಾಡಿದ್ರೆ ಈ ಸಲ ಚುನಾವಣೆ ನಡೀತು. ನನ್ನ ದೃಷ್ಟಿಯೊಳಗೆ ಈ ಸಲ ಅವಿರೋಧ ಮಾಡ್ಬೇಕಂತ ಅಪೇಕ್ಷೆ ಇರಲಿಲ್ಲ. ನಾನು ಪ್ರಜಾಪ್ರಭುತ್ವದಾಗ ಚುನಾವಣೆಗಳಾಗಬೇಕು. ಜನರ ಮ್ಯಾಂಡೇಟ್, ಜನಾದೇಶವನ್ನ ಸ್ವೀಕರಿಸಬೇಕಾಗ್ತದೆ. ಅದು ಪ್ರಜಾಪ್ರಭುತ್ವದ ತಳಹದಿ ಮೇಲೆ ನಮ್ಮ ಸಹಕಾರಿ ಸಂಸ್ಥೆಗಳ ಚಿಂತಕರು ಇದಕ್ಕಾಗಿನೇ ಇದನ್ನು ಕಟ್ಟಿದ್ದಾರೆ. ಯಾರೋ ಒಬ್ಬರ ಅಧೀನದಲ್ಲಿ ಸಂಸ್ಥೆಗಳಿರಬಾರ್ದು. ಪ್ರತಿ 5 ವರ್ಷಕ್ಕೊಮ್ಮೆ ಪ್ರಜಾಪ್ರಭುತ್ವದ ತಳಹದಿ ಮೇಲೆ ಯಾರು ಪ್ರಾಮಾಣಿಕರಿದಾರ, ನಿಷ್ಠಾವಂತರಿದಾರ, ಯಾರು ಆ ಸಂಸ್ಥೆ ಹಿತವನ್ನ ನಿಜವಾಗಿ ಕಾಪಾಡೋರಿದಾರ, ಅವ್ರ ಕೈಯಲ್ಲಿ ಆ ಸಂಸ್ಥೆ ಇಡಬೇಕಂತ ದೂರದೃಷ್ಟಿಯಿಂದ ಈ ಚುನಾವಣೆಗಳನ್ನು ನಡೀತವೆ. ಅವಾಗ ಯಾರು ಆಯ್ಕೆ ಆಗಿರ್ತೀರಿ, ನೀವು ಯಾರನ್ನ ಆಯ್ಕೆ ಮಾಡ್ತೀರಿ, ಅದು ತಾನಾಗಿನೇ ಕಾರ್ಯರೂಪಕ್ಕೆ ಬರ್ತದೆ. ನಾನು ಈ ಸಲ ಚುನಾವಣೆಯಲ್ಲಿ ಬಹಳ ಪ್ರಚಾರ ಮಾಡಲಿಕ್ಕೇನು ಹೋಗ್ಲಿಲ್ಲ. ನಾವು ಚುನಾವಣೆ ಘೋಷಣೆ ಆದ ಬಳಿಕ ಒಂದು ದಿವಸ ಚರ್ಚೆ, ಒಂದು ದಿವಸ ಇಂಡಿಯಲ್, ಅದು ಲಾಸ್ಟ್ 2 ಡೇಸ್. ಅದಕ್ಕಿಂತ ಮೊದಲು ಹೈದರಾಬಾದ್, ದೆಹಲಿ ಎಲ್ಲೆಲ್ಲ ಹೋಗಿ ಬಂದೆ ನಾನು. ಆದ್ರೆ ನಮ್ಮ ಜನ ಎಷ್ಟು ಒಳ್ಳೆಯವರು ಇದ್ದೀರಿ ಅಂದ್ರೆ,
ಇಷ್ಟು ಪ್ರಾಮಾಣಿಕತೆಯಿಂದ ಯಾಕೆ ನಡ್ಕೋಬೇಕಾಗ್ತದೆ ಅಂದ್ರೆ ನಿಮ್ಮಲ್ಲೂ ಆ ಒಳ್ಳೆತನ ಅದ. ಯಾರು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ, ಯಾರು ಈ ಸಂಸ್ಥೆಗೆ ಅಡಿಪಾಯವನ್ನು ನೀಡಿದ್ದಾರೆ, ಅವ್ರ ಜೊತೆಗೆ ನಾವು ನಿಲ್ಲಬೇಕಂತಕ್ಕಂಥ ನಿರ್ಣಯವನ್ನು ಮಾಡಿದರೆ ಅದಕ್ಕೆ ನಿಮಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ನಮ್ಮ ಗೆಲುವಲ್ಲದು ನಿಮ್ಮ ಹೃದಯ ವೈಶಾಲ್ಯತೆ. ಅದು ಇಲ್ಲೆಲ್ಲರೂ ನಾವು ಎಷ್ಟು ಅರ್ಹರಿದೆಯೋ ಗೊತ್ತಿಲ್ಲ, ಅದು ನೀವು ನೀಡಿರ್ತಕ್ಕಂಥ ಮ್ಯಾಂಡೇಟ್, ಆ ಜನಾದೇಶ ಏನಿತ್ತು ಅದು ನಿಮ್ಮ ಹೃದಯಪೂರ್ವಕವಾಗಿತ್ತು. ಯಾರು ಕಾರಣೀಭೂತರಿದಾರ ಅವ್ರ ಜೊತೆಗೆ ನಾವು ನಿಲ್ಲಬೇಕಂತಕ್ಕಂಥ. ಅದಕ್ಕಾಗಿಯೇ ಇಂಡಿ ಭಾಗದ ಜನರನ್ನ ಬಹಳ ಸಣ್ಣ ಹೇಳಿದ್ದೀನಿ ನಾನು, ಹೃದಯವಂತಿಕೆ ನಮ್ಮನ್ನು ನೋಡಿ ಕಲಿಬೇಕು ಬೇರೆ ಜನ. ವಾಸ್ತವಿಕತೆಯನ್ನ, ಸತ್ಯತೆಯನ್ನ ಅರ್ಥಕೊಂಡು ಬದುಕತಕ್ಕಂಥ ಚಿಂತನೆ ಈ ಭಾಗದಲ್ಲಿದೆ. ರಾಜಕೀಯವಾಗಿ ಪರ ವಿರೋಧಗಳು ಇರಬಹುದು, ಆದ್ರೆ ಯಾವ ಇನ್ಸ್ಟಿಟ್ಯೂಷನ್ ಬರ್ತದೆ, ಎಲ್ಲಿ ಯಾರು ಇರಬೇಕು ಅಂತಕ್ಕಂಥ ನಿರ್ಣಯಗಳು ಬರ್ತವೆ, ಆ ಸೂಕ್ಷ್ಮ ನಿರ್ಣಯಗಳನ್ನ ಮಾಡ್ತಕ್ಕಂಥ ಜಾಣ್ಮೆ ಈ ಜನರಲ್ಲಿದೆ ಅನ್ನೋದನ್ನ ನೋಡಿ ಕಲಿಬೇಕು ಬೇರೆ ಪ್ರದೇಶದವರು. ನಾನು ಅದಕ್ಕಾಗಿ ಈ ಭಾಗದ ರೈತರನ್ನ, ಈ ಭಾಗದ ಕಬ್ಬು ಬೆಳೆಗಾರನ, ಈ ಭಾಗದ ಹೃದಯವಂತಿಕೆಯನ್ನ ಸದಾ ನಾವೆಲ್ಲ ಸ್ಮರಿಸ್ಕೋಬೇಕಾಗ್ತದೆ. ನಿಮ್ಮ ಜೊತೆಗೆ ಪ್ರಾಮಾಣಿಕತೆಯಿಂದ ಇರಬೇಕಾಗ್ತದೆ. ನಿಮ್ಮ ನೈಜ ಪ್ರೀತಿಯನ್ನು ಉಳಿಸ್ಕೋಬೇಕಾದ್ರೆ ಪ್ರಾಮಾಣಿಕವಾಗಿ ನಾವು ಇಲ್ಲಿ ಇರಬೇಕಾಗ್ತದೆ. ಇಲ್ಲ ಅಂದ್ರೆ ಇಲ್ಲಿಂದ ಒಂದು ಕ್ಷಣ ಸಹಿತ ನಾವು ಇರಬಾರ್ದು. ನಾನು ಇವತ್ತೇ ಒಂದು ಮಾತು ಕೊಟ್ಟು ಹೋಗ್ತೀನೋ, ಚುನಾವಣೆಗಳು 5 ವರ್ಷಕ್ಕೊಮ್ಮೆ ಬರ್ತಾವ ಅಂತ ತಿಳ್ಕೊಂಡಿದ್ದಾರೆ. ಅದು ಅಲ್ಲ, ಪ್ರತಿ ವರ್ಷ ಜೀಬಿ ಒಳಗೆ ಕೇಳ್ತೀನಿ ನಾನು. ನಿಮ್ಮ ವಿಶ್ವಾಸಕ್ಕೆ ಒಂದು 10 ಮಂದಿ ಬಂದು ಬ್ಯಾಡಗೌಡ್ರ ನೀವು ಈ ಸಾರ್ತಿ ಬೇಡ ಅಂತ ಹೇಳಿದ್ರೆ ಆ ಕ್ಷಣನೇ ಅವತ್ತೇ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಮನೆಗೆ ಹೋಗ್ತಕ್ಕಂಥ ನಿರ್ಣಯವನ್ನು ಮಾಡ್ತಕ್ಕಂಥ ರಾಜಕಾರಣಕ್ಕೆ ಇದೀವಿ ನಾವು. ಅದರ ಅವಶ್ಯಕತೆ ಇಲ್ಲ. ನನಗೆ ಅಧಿಕಾರ ಕಂಡುಕೊಡ್ಬೇಕಾದಂಥ ಅವಶ್ಯಕತೆನೂ ಇಲ್ಲ. ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ, ಇನ್ನೊಂದು 2 ವರ್ಷ ಈ ಕಾರ್ಖಾನೆ 5-5.5 ಲಕ್ಷ ಕ್ರಶ್ ಆಗಲಿಲ್ಲ ಅಂದ್ರೆ ಈ ಕಾರ್ಖಾನೆ ಲಾಭ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಲೀಸ್ ಒಳಗೆ ಗೌರ್ಮೆಂಟ್ ಕೊಟ್ಟು ನಾವು ಸೀದಾ ಮನೆಗೆ ಹೋಗ್ತಕ್ಕಂಥ ನಿರ್ಣಯ ಮಾಡ್ತೀವಿ ನಾವು. ಯಾವುದು ನಮ್ಮ ಕೈಯಲ್ಲಿ ಮಾಡೋದು ಆಗಂಗಿಲ್ಲ ಅಂತ ಗೊತ್ತಾದ ಬಳಿಕ ನಾವು ಅಲ್ಲಿ ಇರ್ಲಿಕ್ಕೆ ಅರ್ಹರಿಲ್ಲ. ಆ ಸೂಕ್ಷ್ಮತೆಯಿಂದ ಈ ಭಾಗದ ರೈತರಲ್ಲಿ ನಾನು ಮನವಿ ಮಾಡ್ಕೋತೀನೋ, ಇದು 5-5.5 ಲಕ್ಷ ಕೃಷಿ ಆದ್ರೆ ಮಾತ್ರ ವಯಬಲ್ ಆಗ್ತದೆ. ನಮ್ಮ ಕಂತು, ನಮ್ಮ ಬಡ್ಡಿ, ನಮ್ಮ ಮೇಂಟೆನೆನ್ಸ್ ಸರಿದೂಗಿಸಿ ರೈತರಿಗೆ FRP ಅಂತ ಈ ಪ್ರೈವೇಟ್ ಫ್ಯಾಕ್ಟ್ರಿ ಜೊತೆಗೆ ಅನ್ಹೆಲ್ದಿ ಕಾಂಪಿಟೇಷನ್ ಇರ್ತದೆ, ಇದು ಸರಿದೂಗಿಸ್ಬೇಕಾಗ್ತದೆ. ನಾನು ಅದಕ್ಕಾಗಿ ನಿಮ್ಮಲ್ಲಿ ನಿವೇದನೆ ಮಾಡ್ಕೋತಾ ಇದ್ದೀನಿ. ದಿಸ್ ಇಯರ್ ಇಸ್ ವೆರಿ ಕ್ರೂಷಿಯಲ್ ಇಯರ್ ಫಾರ್ ದಿಸ್ ಇನ್ಸ್ಟಿಟ್ಯೂಷನ್. ಈ ಸಂಸ್ಥೆ ಉಳಿಬೇಕು ಅಂದ್ರೆ ಈ ವರ್ಷ ನೀವು 5 ಲಕ್ಷ ಕ್ರಶ್ ಮಾಡಬೇಕು. 5 ಲಕ್ಷ ಕ್ರಶ್ ಮಾಡಲಿಲ್ಲ ಅಂದ್ರೆ ನಾನು ಇವತ್ತೇ ಒಂದು ಪ್ರಮಾಣ ಮಾಡಿ ಹೇಳ್ತೀನೋ, ಆ ಸ್ಥಾನದೊಳಗೆ ಒಂದು ಕ್ಷಣನೂ ಸಹಿತ ಇರ್ಲಿಕ್ಕೆ ನಾವು ತಯಾರಿಲ್ಲ. ರಿಸೈನ್ ಮಾಡಿ ನಮ್ಮ ಮನೆಗೆ ಹೋಗ್ಲಿಕ್ಕೆ ನಾವು ನಿರ್ಣಯ ಮಾಡಿದ್ದೀವಿ. ನಾನು ಇದನ್ನು ಬೋರ್ಡ್ ಮೀಟಿಂಗ್ನ ಹೇಳಿಬಿಟ್ಟಿನಿ ಇವ್ರಿಗೆ. ಸರ್ಕಾರ ಇವತ್ತು ಆರ್ಥಿಕವಾಗಿ ನಾವು ಸಹಾಯ ಕೇಳಿದ್ದೀವಿ. ಕುಡುದೇ ದೊಡ್ಡ ಪ್ರಮಾಣದ ಕೊಟ್ಟರೆ ಮತ್ಯಾವ ಮುಖ ಹೋಗಿ ಇಟ್ಕೊಂಡು ಕೇಳಬೇಕು ನಾವು ಅವ್ರಿಗೆ. ಇವತ್ತು ನಂದಿ ಅಂತ ಸಕ್ಕರೆ ಕಾರ್ಖಾನೆ ಯಾವ ಪುಣ್ಯಾತ್ಮರು ಈ ಪ್ರದೇಶದಲ್ಲಿ ಪ್ರಾಮಾಣಿಕತೆಗೆ BT ಪಾಟೀಲ್ರಂತ ಪುಣ್ಯಾತ್ಮರು ಏನು ಕಟ್ಟಿ ಹೋಗಿದ್ರು, MR ದೇಸಾಯಿ ಅಂತವರು ಇಂಟರ್ನ್ಯಾಷನಲ್ ಶುಗರ್ ಫೆಡರೇಷನ್ ಚೇರ್ಮನ್ ಆಗಿ ಕೆಲಸ ಮಾಡಿದ್ರು. ಅಂಥವ್ರ ಸಂಸ್ಥೆ ಇವತ್ತು ಎಷ್ಟೋ ತೊಂದರೆಯನ್ನು ಅನುಭವಿಸ್ತಾ ಇದೆ. ಹಂಗೆ ನೋಡಿದ್ರೆ ಕೆಟ್ಟ ಅನಿಸ್ತದೆ. ನಂದಿ ಬಗ್ಗೆ ಮಾತಾಡಿದೀವಿ ಅಂದ್ರೆ, ಯಾವುದೇ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಒಂದು ಹಾಳಾಯಿತು ಅಂದ್ರೆ ಆ ಪ್ರದೇಶದ ಮೇಲೆ ಅದರ ಪರಿಣಾಮ ಬೀರ್ತದೆ. ಆ ರೆಡ್ಡಿ, ಆ ಏನೋ ಕೃಷ್ಣ ಬೆಲ್ಟ್ ಇತ್ತು, ಅವ್ರು ಹೆಂಗೆ ಬದುಕ್ತಿದ್ರು ಅನ್ನೋದನ್ನು ನಾವು ನೋಡ್ತಿದ್ದೀವಿ. ಅವ್ರ ಮನೆ ಮುಂದೆ ಟ್ರ್ಯಾಕ್ಟರ್, ವೆಹಿಕಲ್, ಆ ಭಾಗದ ರೈತರ ಬದುಕು ಭಾಳ ಅರ್ಥಪೂರ್ಣವಾಗಿ ಬದುಕ್ತಿದ್ರು. ಇಲ್ಲೇ ಒಂದು ಶ್ರೀ ಸಿದ್ದೇಶ್ವರ ಸಕ್ಕರೆ ಕಾರ್ಖಾನೆ ಕಾಡಾದಿ ಅಂತ ಪುಣ್ಯಾತ್ಮರು ಆ ಕಾರ್ಖಾನೆಯನ್ನು ಕಟ್ಟಿ ಹೋದ್ರು. ಆದ್ರೆ ಇವತ್ತು ಅದಕ್ಕೆ ರಾಜಕೀಯ ಸಂಘರ್ಷ ನೋಡ್ತೀರಿ ನೀವು. ಚಿಮ್ನಿನೂ ಕೆಡುತ್ತಾರೆ. ಬೇರೆ ಕಡೆ ಏರ್ಪೋರ್ಟ್ ಮಾಡ್ಬೋದಾಗಿತ್ತು. ಅದ್ರ ರಾಜಕಾರಣದ ಸಂಘರ್ಷ ಬತ್ತು ಅಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಕಣ್ಣು ಮುಂದೆ. ಇಲ್ಲಿಯೂ ರಾಜಕೀಯ ಸಂಘರ್ಷ ಬತ್ತೆ ಅಂದ್ರೆ ಇದು ಒಂದಿನ ಹಾಳಾಗುದೇ. ನಾನು ಅದಕ್ಕೆ ಭಾಳ ಸರ್ತಿ ಹೇಳಿ, ಆ ಗೇಟ್ ಒಳಗೆ ಬರೋಕ್ಕಿಂತ ಮೊದಲು ಇಲ್ಲಿ ಯಾವುದೋ ಪಕ್ಷ ಇಲ್ಲ, ಇಲ್ಲಿ ಯಾವುದೋ ಸಮಾಜಗಳಿಲ್ಲ. ಇಲ್ಲಿ ಒಂದೇ ಒಂದು ಚಿಂತನೆ ಇರಬೇಕಾದದ್ದು ಯಾವುದು ಅಂತ ಕೇಳಿದ್ರೆ ಅದು ರೈತರ ಹಿತ ಕಾಪಾಡ್ತಕ್ಕಂಥ ರೈತ ವರ್ಗದ ಚಿಂತನೆ ಇರ್ತಕ್ಕಂಥದ್ದನ್ನು ಮಾತ್ರ ಇದಾದ್ರೆ ಸಾಧ್ಯ ಆಯ್ತು ಹೊರತು ಇದು ಸಹಿತ ಅದೇ ಸಾಲಿಗೆ ಸೇರ್ತದೆ. ಯಾವ ರೀತಿ ಬೇರೆ ಕಾರ್ಖಾನೆಗಳಾಗಿವೆ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ನೋಡ್ತಿರ್ತೀವಿ ನಾವು, ಯಾವ ರೀತಿ ಅದನ್ನು ನೀವು ಗಮನಿಸ್ತಿರ್ತೀರಿ. ಬೆಳಗಾವ್ ಇವತ್ತು ಮೈ ಶುಗರ್ಸ್ ಅತಿ ಕಬ್ಬನ್ನ
ಆ ಕಾಲದಾಗ ಬೆಳಿತಾರೆ ಅಂತ ಹೇಳಿ ಇವತ್ತು ಸಕ್ಕರೆ ನಾಡು ಅಂತ ಕರೀತಿದ್ರು. ಮಂಡ್ಯ ನಮ್ಮಟ್ಟು ಒಂದು 10% ಕಬ್ಬು ಬೆಳಂಗಿಲ್ಲ ಅವ್ರಿಗೆ. ಅದರಲ್ಲಿ ಪರಿಸ್ಥಿತಿ ಏನಾಗಿದೆ, ಮೈ ಶುಗರ್ಸ್ಗೆ ಗೌರ್ಮೆಂಟ್ ರಿಲೇಟೆಡ್ ಇನ್ಸ್ಟಿಟ್ಯೂಷನ್ ಭಾಳ ಮಂದಿ ತಲೆಗದ. ಇಟ್ ಈಸ್ ನಾಟ್ ಎ ಕೋಆಪರೇಟಿವ್, ಇಟ್ ಈಸ್ ಕಂಟ್ರೋಲ್ಡ್ ಬೈ ಗೌರ್ಮೆಂಟ್. ಅದು ಸರ್ಕಾರದ ಒಂದು ಅಂಗಸಂಸ್ಥೆ ಇರೋದ್ರಿಂದ ಸರ್ಕಾರನೇ ಅದನ್ನು ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಯಾವ ರೀತಿ MSIL ಬೇರೆ ಬೇರೆ ಉದ್ಯಮಗಳು ಸರ್ಕಾರದ ಅಧೀನದಲ್ಲಿ ಇದಾವೆ, ಆ ರೀತಿ ಒಂದು ಅಧೀನ ಅದ. ಸೊ ಅದಕ್ಕೆ ಸರ್ಕಾರ ನಿರ್ವಹಣೆ ಮಾಡ್ತಾ ಇರ್ತದೆ. ಸೊ ಅಂತ ಒಂದು ಸೂಕ್ಷ್ಮವಾಗಿ ನೀವೆಲ್ಲ ತಿಳ್ಕೊಂಡು, ಇವತ್ತು ಮಹಾರಾಷ್ಟ್ರದಲ್ಲಿ ಶುಗರ್ ಇಂಡಸ್ಟ್ರಿ, ಒಂದು ಕಾಲದಲ್ಲಿ ಶುಗರ್ ಲಾಬಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳನ್ನು ನಿರ್ಣಯಿಸುವಂಥ ಶಕ್ತಿ ಇತ್ತು ಮಹಾರಾಷ್ಟ್ರದಲ್ಲಿ. ಇವತ್ತು ಅಲ್ಲಿಯೂ ಸಹಿತ ರಾಜಕಾರಣ ಹೊರತು ಅಲ್ಲಿಯೂ ಸಹಿತ ಅನೇಕ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ ನಾವು. ಉತ್ತರ ಪ್ರದೇಶ್ ಇವತ್ತೇನು ಅತ್ಯಂತ ದೊಡ್ಡ ಉದ್ಯಮಗಳಿದ್ದಾರೆ, ಬಜಾಜ್ದಂಥವರು ಇವತ್ತು ಅಲ್ಲಿ ಸಕ್ಕರೆ ಉದ್ಯಮವನ್ನು ಗಮನಿಸ್ತಿರ್ತೀವಿ ನಾವು. ಬರೀ ನಮ್ಮ ದೇಶದ ಅಟ್ಟೆ ಅಲ್ಲ, ಪ್ರಪಂಚದಲ್ಲೂ ಸಹಿತ ಬ್ರೆಜಿಲ್, ಮಾರಿಷಸ್ ಏನೋ ಅತಿ ಹೆಚ್ಚು ಕಬ್ಬನ್ನು ಬೆಳೀತಕ್ಕಂಥ ಪ್ರದೇಶಗಳದಾವ, ದೇಶಗಳದಾವ, ಅಲ್ಲಿಯೂ ಸಹಿತ ಸೂಚನೆಯ ಸ್ಥಿತಿ ಇದೆ ಇವತ್ತು. ಸೊ ವರ್ಲ್ಡ್ ನೌಡೇಸ್ ಇಸ್ ವೆರಿ ಸ್ಮಾಲ್. ಪ್ರಪಂಚ ಬಹಳ ಸಣ್ಣದಾಗ್ಯದ. ನಿಮಗೆಲ್ಲ ಇಂಟರ್ನೆಟ್ ತೆಗೆದು ಹೊಡೆದ್ರಿ ಅಂದ್ರೆ ಇಡೀ ಪ್ರಪಂಚದಲ್ಲಿ ಏನು ನಡೀತದೆ ಅನ್ನೋದನ್ನ ಗ್ರಹಿಸುವಂಥ ಶಕ್ತಿ ನಿಮಗದ ಇವತ್ತು. ಸೊ ಇದನ್ನು ಗಮನದಾಗ ಇಟ್ಟುಕೊಂಡು ಪ್ರಪಂಚದ ಜೊತೆಗೆ ನಾವು ಪೈಪೋಟಿಯನ್ನು ಮಾಡಬೇಕಾಗಿದೆ, ಈ ಕಾರ್ಖಾನೆಗಳನ್ನು ಉಳಿಸ್ಬೇಕಾಗಿದೆ. ನಾನು ಈ ಕಾರ್ಖಾನೆ ಮುಂದಿನ ದಿನಮಾನಗಳಲ್ಲಿ ಸಾಲ ಮುಕ್ತ ಆಗ್ತದಂತೆ ಯಾರು ತಿಳ್ಕೊಂಡಿದ್ರೆ ಅದು ಆಗೋದೇ ಇಲ್ಲ, ಅದು ಎಂದೂ ಸಹಿತ ಆಗಂಗಿಲ್ಲ. ಅದು ಯಾಕಂತ ಕೇಳಿದ್ರಿ ಅಂದರೆ ರೈತರ ಬಿಲ್ ಕೊಟ್ಟು ಮೇಂಟೆನೆನ್ಸ್ ಮಾಡಿ ಆಲ್ವೇಸ್ ಮೈನಸ್ನಾಗಿರ್ತೀವಿ. ಯಾವ ರೀತಿ ನೀವು ಸಾಲ ಮುಕ್ತ ಮಾಡ್ಲಿಕ್ಕೆ ಸಾಧ್ಯ ಇದೆ? ನಾನು ಇದನ್ನು ಇವತ್ತು ಹೇಳ್ತಿಲ್ಲ, ಚುನಾವಣೆಯ ವೇದಿಕೆ ಮೇಲೆ ಹೇಳಿನು. ಇಲ್ಲಿ ಶ್ರೀಮಂತಣ್ಣ ನನ್ನ ಪ್ರಶ್ನೆ ಕೇಳಿದ್ದ ನನಗೆ. ನಾನೊಂದು ಮಾತು ಹೇಳಿದ್ದೆ, ಪಾಪ ಭಾಳ ಪ್ರಯತ್ನ ಮಾಡಿ ಒಂದು ಸಂಘ ಸಂಸ್ಥೆ ಕಟ್ಟಿ ಬೆಳೆಸಿದವ್ರು ಅದಾರೆ ಇವ್ರಲ್ಲ. ಆದರೆ ಅವತ್ತು ಸಹಿತ ನಾನು ಭಾಳ ಪ್ರಾಮಾಣಿಕವಾಗಿ ಹೇಳಿನೋ, ಇದು ಸಾಲ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಕಮರ್ಷಿಯಲ್ ಆಗಿ ನಡೆಸೋದಾಗೋದಿಲ್ಲ. ಇದು ದ ಇಂಟ್ರೆಸ್ಟ್ ಆಫ್ ದಿ ಶುಗರ್ ಗ್ರೋವರ್ಸ್ ಮನಸ್ಸಿನಾಗ ಇಟ್ಕೊಂಡು ನಾವೆಲ್ಲ ಇದನ್ನು ಮಾಡಬೇಕಾಗ್ತದೆ. ಆದರೆ ಇದಕ್ಕೆ ಬ್ಯಾಂಕರ್ಸ್ಗೆ ಕಟ್ಟಬಾಕಿ ಆಗಲಿಲ್ಲ, NPAದಾಗ ಬರಲಿಲ್ಲ ಅಂದ್ರೆ ಮಾತ್ರ ಹೊಸ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಚಿಂತನೆ ಇಟ್ಕೊಂಡು ಇವತ್ತೆಂದಿನಿಂದದ ಇಲ್ಲಿ ತನ 375 ಕೋಟಿ ರೂಪಾಯಿ ಬ್ಯಾಂಕಿಗೆ ಕಟ್ಟಿದ್ದೀವಿ. ಇದೇ ಇದ್ರ ಲಾಭ. ಈ ಕಾರ್ಖಾನೆ ಒಂದು 40-50 ಕೋಟಿ ರೂಪಾಯಿ ಲಾಸ್ ತೋರಿಸ್ತದೆ. ಅದ್ರ ಲಾಭ ಎಲ್ಲಿ ಆಗಿದೆ ಅಂದರೆ ಈ 375 ಕೋಟಿ ರೂಪಾಯಿ ಏನದ, ಈ ಪ್ರತಿ ವರ್ಷ ಮಾರ್ಚ್ ಒಳಗೆ ನಾವೇನು ಕಂತ ಮತ್ತು ಬಡ್ಡಿ ಕಟ್ತೀವಿ, ಇದೇ ಈ ಫ್ಯಾಕ್ಟ್ರಿ ಲಾಭ. ಇವತ್ತು ಭಾಂಡವಲ್ಶಾಹಿಗೆ ನಮ್ಮಲ್ಲಿದೆ ಒಂದು 200-300 ಕೋಟಿ ಇತ್ತು ಅಂದರೆ ಆ ಬಡ್ಡಿ ಕಂತು ಕೊಡೋದೇ ನಮಗೆ ಉಳಿತಿತ್ತು. ಅದು ಆದರೆ ಅದನ್ನು ಕಟ್ಟಿದ್ದೀವಿ 375 ಕೋಟಿ ರೂಪಾಯಿ. ರೈತರಿಗೆ ಬಿಲ್ ಕೊಟ್ಟಿದ್ದೀವಿ, ಮೇಂಟೆನೆನ್ಸ್ ಮಾಡಿದ್ದೀವಿ, ಅದ್ರ ಜೊತೆಗೆ 375 ಕ್ರೋರ್ಸ್ ಇವತ್ತು ಬ್ಯಾಂಕ್ಗಳಿಗೆ ಕಟ್ಟಿದ್ದೀವಿ ನಾವು. ಸೊ ಇದು ಈ ಸಂಸ್ಥೆಯ ಸೂಕ್ಷ್ಮ ಪಕ್ಷಿ ನೋಟ. ಇವತ್ತು ರೈತರಿಗೆ FRPಗಿಂತ ಹೆಚ್ಚಿಗೆ ಕೊಟ್ಟಿದ್ದೀವಿ ನಾವು. ಈ ವರ್ಷ ಅಂತರೂ 301 ರೂಪಾಯಿ ಏನು ಕೇಂದ್ರ ಸರ್ಕಾರ ನಿಗದಿಯಾಗಿತ್ತು, ನಾನು ಮೊದಲಿಗೆ ಹೇಳಿದ್ದೆ, ಅದೇ ರೀತಿ 3200 ರೂಪಾಯಿ ಕೊಡಬೇಕಾಗಿತ್ತು ನಾವು. ಆದರೆ ಈ ವರ್ಷ 3500 ಕೊಟ್ಟಿದ್ದೀವಿ ನಾವು. 2700 ರೈತರಿಗೆ ಬಿಲ್ ಕೊಟ್ಟಿದ್ದೀವಿ. 800ಕ್ಕಿಂತ ಹೆಚ್ಚಿಗೆ HNT ಎಕ್ಸ್ಪೆಂಡಿಚರ್, ಹಾರ್ವೆಸ್ಟ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆಂಡಿಚರ್. ಇವತ್ತಿವೆಲ್ಲ ನೀವೆಲ್ಲ ಗಮನಿಸಬೇಕಾಗ್ತದೆ. ಇದೆಲ್ಲವನ್ನ ಗಮನಿಸಿ, ನಾನು ಬುಕ್ನಾಗ ಏನು ಬರ್ದ ಅದನ್ನು ಓದಿ ಹೇಳಕ್ಕೆ ಹೋಗೋಂಗಿಲ್ಲ. ಅದು ಕೋಆಪರೇಟಿವ್ ನಿಯಮಗಳ ಪ್ರಕಾರ ಹೇಳೋನು, ಆಮೇಲೆ ಲಾಸ್ಟಿಗೆ ಹೇಳಿಸೋನು. ಅದರ ವಾಸ್ತವಿಕತೆಯನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡಿ. ನಾನು ಒಂದು ಸಂಸ್ಥೆ ಇಷ್ಟೆಲ್ಲ ಯಾಕೆ ಹೇಳಬೇಕಾಗಿದೆ ಅಂದರೆ, ಈ ಚುನಾವಣೆ ನಡೆದ ನಂತರ ಮೊದಲನೇ ಈ ವಿಶೇಷ ಮಹಾಸಭೆ ಇದು. ನೀವು ಯಾಕೆ ವಿಶ್ವಾಸ ಇಟ್ಟು ನಮ್ಮನ್ನು ಅವಕಾಶ ಮಾಡಿದ್ರಿ, ಆ ವಿಶ್ವಾಸಕ್ಕೆ ಧಕ್ಕೆ ಬರೋದಂಗೆ ಏನು ನಡೆದಿದೆ ಅನ್ನೋದನ್ನ ವರದಿ ವಾಚನ ರೂಪದಲ್ಲಿ ನಿಮಗೆ ಹೇಳಬೇಕಾದದ್ದು, ನಿಮಗೆ ವಿವರಣೆ ಕೊಡಬೇಕಾದದ್ದು ನನ್ನ ಧರ್ಮ ಕರ್ತವ್ಯ ಅಂತಕ್ಕಂಥದ್ದು ಸೂಕ್ಷ್ಮತೆಯಿಂದ ಇದು ಮೊದಲನೇ ಸಭೆ ಇರೋದರಿಂದ ನಾನು ಇಲ್ಲಿರ್ತಕ್ಕಂಥ ಪ್ರಯತ್ನ ಮಾಡೀನಿ. ಮುಂದಿನ ಸಭೆಯಲ್ಲಿ ಇದರ ಅವಶ್ಯಕತೆ ಇಲ್ಲ. ಆದರೆ ಇವೆಲ್ಲವನ್ನ ಗಮನಿಸಿ ಇವತ್ತು
2017-18 ಪ್ರಾರಂಭ ಆಗ್ಯದ ನಮ್ಮದು. ಆ ವರ್ಷ ನಾವು 11 ಕೋಟಿ ರೂಪಾಯಿ 11,67 ಲಕ್ಷ ರೂಪಾಯಿ ಹೆಚ್ಚಿಗೆ ರೈತರಿಗೆ ಬಿಲ್ ಕೊಟ್ಟಿದ್ದೀವಿ. ಏನು ಕೊಡಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ 18-19ರಲ್ಲಿ ಬರೀ 37 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. 19-20ರಲ್ಲಿ 11.75 ಲಕ್ಷ ಹೆಚ್ಚಿಗೆ ಕೊಟ್ಟಿದ್ವಿ. 20-21ರಲ್ಲಿ 3,91 ಲಕ್ಷ, 21-22ರಲ್ಲಿ 7,22 ಲಕ್ಷ, 22-23ರಲ್ಲಿ 7,92 ಲಕ್ಷ, ಈ ವರ್ಷ 9,75 ಲಕ್ಷ. ಇವತ್ತಿನವರೆಗೆ ಈ 7 ಹಂಗಾಮಿನಲ್ಲಿ ರೈತರಿಗೆ ನಾವು FRPಗಿಂತ ಹೆಚ್ಚಿಗೆ ಕೊಟ್ಟಿರ್ತಕ್ಕಂಥದ್ದು 52,58,80,729. ಸೊ ಈ 52 ಕೋಟಿನೂ ಲಾಭ ಮಾಡ್ಬೋದಾಗಿತ್ತಲ್ಲ ನಾವು, ಆದರೆ ಇದನ್ನು ರೈತರಿಗೆ ಕೊಟ್ಟಿದ್ದೀವಿ ನಾವು. ಆಮೇಲೆ ಬ್ಯಾಂಕ್ ರೀಪೇಮೆಂಟ್ಸ್ ಇವತ್ತಿಗೆ ನಿಮ್ಗೆ ಹೇಳ್ತೀನೋ 357,83 ಲಕ್ಷ ರೂಪಾಯಿ ಬ್ಯಾಂಕ್ಗಳಿಗೆ ಕಟ್ಟಿದ್ದೀವಿ ನಾವು. ಮತ್ತು ACDF ಕೇಂದ್ರ ಸರ್ಕಾರದ್ದು ಅವುಗಳನ್ನು ಎಲ್ಲಿಯೂ ಸಹಿತ ಕಟಬಾಕಿ ಆಗಲಾರ್ದಂಗೆ ಈ ಸಂಸ್ಥೆಯನ್ನು ನಡೆಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಒಟ್ಟಾರೆ ಈ ಸಂಸ್ಥೆಯ ಮತ್ತು KMFದವ್ರನ್ನ ಅಭಿನಂದಿಸಬೇಕಾಗ್ತದ. ನಮ್ಮ ಮೊಲಾಸಸ್ಗೆ ಒಳ್ಳೆ ರೇಟ್ ಕರ್ನಾಟಕದಾಗ ಹೆಚ್ಚಿಗೆ ರೇಟ್ ಬಂದಿದ್ರೆ ಆ ಮೊಲಾಸಸ್ದವರು ಖರೀದಿ ಏನು ಮಾಡಿದ್ದಾರೆ KMFದವರು ಸಹಾಯ ಮಾಡಿದವರು ಇದ್ದಾರೆ. ರಾಜ್ಯದ KMF ಅಧ್ಯಕ್ಷರನ್ನ ಮತ್ತು ಕೋಆಪರೇಟಿವ್ ಮಿನಿಸ್ಟ್ರನ್ನ ಅವ್ರ ಮುಖಾಂತರ ಹೇಳಿಸಿದ್ದೆ ನಾನು. ಸೊ ಅಲ್ಲಿ ಅನುಕೂಲ ಆಗಿದೆ. ಆಮೇಲೆ ಇನ್ನೊಂದು ಒಟ್ಟಾರೆ ನಾನು ಹೆಚ್ಚಿಗೆ ಸವಿಸ್ತಾರವಾಗಿ ಹೇಳಕ್ಕೆ ಹೋಗಂಗಿಲ್ಲ. ನೀವು ಈ ಪುಸ್ತಕಗಳು ಬಹುತೇಕ ನಿಮ್ಮೆಲ್ಲರಲ್ಲಿ ಬಂದಿದ್ದೀವಿ. ಇವತ್ತೇನು ಲೆಕ್ಕ ಪರಿಶೋಧನೆ ನಮ್ಮದೇನು ಎಡಿಟರ್ ಇರ್ತದ ಅವರ ಮಾಹಿತಿ ನಿಮಗೆಲ್ಲ ಈ ಪುಸ್ತಕನಲ್ಲೇ ಒದಗಿಸಿದಾರೆ ಅಂತೇಳಿ ನಾನು ತಿಳ್ಕೊಂಡಿನು. ಕಾರ್ಖಾನೆಯ ಕಾರ್ಯಕ್ಷಮತೆ ಬಗ್ಗೆ ನಿಮ್ಮಲ್ಲಿ ಕೊಟ್ಟಿದ್ದಾರೆ. ಒಟ್ಟು ಈ ಕಾರ್ಖಾನೆಯ ಷೇರುದಾರರು 16,596 ಜನ. ಸೊ ಇವರ ಅಭೋದಯಕ್ಕೆ ಈ ಸಂಸ್ಥೆ ಪರಿಶ್ರಮ ಪಟ್ಟದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ ಅಂತೇಳಿ ನಾನು ತಿಳ್ಕೊಂಡಿನಿ. ಒಟ್ಟಾರೆ ಈ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ಬಹಳ ಜನ ಸಹಾಯ ಮಾಡಿದವರಿದ್ದಾರೆ. ಅವರೆಲ್ಲರನ್ನ ಸ್ಮರಿಸಿ ನಾನು ಒಂದು ಬಹಳ ಸೂಕ್ಷ್ಮವಾಗಿ ನಿಮ್ಮ ಹತ್ರ ಗಮನಕ್ಕೆ ತರಬೇಕಾಗ್ತದೆ. ಸ್ಟಾರ್ಟಿಂಗ್ದಾಗ ವಾಲ್ಚಂದ್ ನಗರ್ ಅವರಿಗೆ ನಮ್ಮ ಫ್ಯಾಕ್ಟ್ರಿ ವತಿಯಿಂದ ಆ ಕಾಲದಾಗ ಒಂದು 5 ಕೋಟಿ ರೂಪಾಯಿ ಮಷಿನರಿ ಖರೀದಿ ಕೊಟ್ಟಿದ್ರು. ಅವರು ನಮ್ಮ ಮೇಲೆ ಕೋರ್ಟಿಗೆ ಹೋದ್ರು. ಅವರು ನೀವು ಆರ್ಡರ್ ಕೊಟ್ಟು ನಾವು ಮ್ಯಾನುಫ್ಯಾಕ್ಚರ್ ರೆಡಿ ಮಾಡಿದ್ದೀವಿ, ನೀವು ತೊಗೊಂಡು ಹೋಗಿಲ್ಲ, ನೀವು ಇಟ್ಟು ಹೆಚ್ಚಿಗೆ ಕೊಡಬೇಕಾಗ್ತದೆ. ಸೊ ಅದು ಕೋರ್ಟ್ನಾಗ ನಮ್ಮದು ಅವ್ರದ್ದು ಬ್ಯಾಟಲ್ ಆಗಿ ಇವತ್ತು ಸುಪ್ರೀಂ ಕೋರ್ಟ್ವರೆಗೂ ಸಹಿತ ನಾವು ಹೋರಾಟ ಮಾಡಿದ್ದೀವಿ. ಆದರೆ ನಮಗೆ ಜಯ ಸಿಗಲಿಲ್ಲ. ಅಲ್ಲಿ ಕಾರಣ ಏನಂತ ಕೇಳಿದ್ರೆ ನಮ್ಮದೇ ತಪ್ಪದ ಅಂತಕ್ಕಂಥ ಮಾತನ್ನು ಕೋರ್ಟ್ನೊಳಗೆ ನ್ಯಾಯಾಧೀಶರ ನಿರ್ಣಯ ಅದಾಗಿತ್ತು. ಮತ್ತು ನಮಗೆ ಎಲ್ಲಿ ತನಕ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗೋ ತನಕ ನಮ್ಗೆ ಅದಕ್ಕೆ ಅಧಿಕಾರ ಇತ್ತು. ಲಾಸ್ಟ್ ಸ್ಟೇಜ್ ತನಕ ಹೋಗಿದ್ದೀವಿ. ಅದರ ಮೊದಲು ಕೊಟ್ಟವರು ಅವತ್ತೇನು ಅಗ್ರಿಮೆಂಟ್ ಆಗಿತ್ತು ಆ ಅಗ್ರಿಮೆಂಟ್ ವೈಲೇಷನ್ ಆಗೋದ್ರಿಂದ ನಮಗೆ ಗೆಲುವು ಸಿಗಲಿಲ್ಲ. ಅವ್ರು ಏನು ಹೇಳಿದರು, ಉಳಿದದ್ದು ರೀಪೇಮೆಂಟ್ ಕೊಡ್ತೀವಿ, ನೀವು ನಮಗೆ ಮಟೀರಿಯಲ್ಸ್ ಕೊಡಿ, ಆಮೇಲೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಅವರು ಎಲ್ಲ ಪತ್ರ ಬರೆದ್ರು ಸಹಿತ ಇವರು ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಅವರ ಮಟೀರಿಯಲ್ಸ್ ತೊಗೊಂಡು ಬರೋದಾಗಲಿಲ್ಲ. ಅನಿವಾರ್ಯವಾಗಿ ನಾನು ಅವ್ರದ್ದು ಯಾವಾಗಿದ್ದೆ ಅವ್ರು ತಪ್ಪತ್ತು ಅನ್ನಂಗಿಲ್ಲ. ಆ ಶೇರ್ಗೊಳೆ ಮಾಡೋದೇ ಒಂದಷ್ಟು ದುಡ್ಡು ಇತ್ತು. SC ಕಾರ್ಪೊರೇಷನ್ನಿಂದ ಒಂದಿಷ್ಟು ದುಡ್ಡು ಬಂದಿತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ. ಅಟ್ರಾಗೆ ಕೊಟ್ಟರು, ಮುಂದಿನ ಕೊಡಿಸ್ಲಿಕ್ಕೆ ಇವ್ರಿಗೆ ಶಕ್ತಿ ಇರಲಿಲ್ಲ, ಇವರಲ್ಲಿ ಆ ಅನುದಾನ ಇರಲಿಲ್ಲ, ಆ ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ, ಇವ್ರಿಗೆ ಕೊಡೋದಾಗಲಿಲ್ಲ. ಆದ್ರೆ ಕೊಡೋಕ್ಕಿಂತ ಮೊದಲು ಅದನ್ನು ಇವರು ಆ ದುಡ್ಡು ಕೊಡಬಾರ್ದಾಗಿತ್ತು ಅವ್ರಿಗೆ. ಯಾವುದು ಮಷಿನರಿ ಮುಂದಿಂದ ನಮ್ಮಲ್ಲಿ ಪ್ಲ್ಯಾನಿಂಗ್ ಇರಲಾರ್ದೆ ನಾವು ದುಡ್ಡನ್ನು ಕೊಟ್ಟು ಬಿಟ್ಟಿವಿ ಅಂದರೆ ನೀವು ಮುಂದಿಂದ ಕೊಡ್ಲಿಕ್ಕಂದ್ರೆ ತರೋದೇ ಅಲ್ಲಿ ಅವರು. ನಾನು ಅವ್ರು ತಪ್ಪತ್ತು ಹೇಳಕ್ಕೆ ಹೋಗಂಗಿಲ್ಲ, ನಾನು ರಾಜಕಾರಣ ಹೇಳ್ಬಿಟ್ಟಿನಿ ಇಲ್ಲಿ ಮಾಡ್ಲಿಕ್ಕೆ ಹೋಗಂಗಿಲ್ಲ ಅಂತ. ಆದರೆ ಅದು ಕೊಟ್ಟ ಬಳಿಕ ಮುಂದಿನ ಕಂತುಗಳು ಕೊಡೋ ಶಕ್ತಿ ಇತ್ತಂದ್ರೆ ನಾವು
ಪರ್ಚೇಸ್ ಮಾಡಬೇಕು, ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದನ್ನು 300 ಕೋಟಿ ಒಳಗೆ ಮಾಡಿದ್ದೀವಿ. ಇದು 188 200 ಕೋಟಿ ರೂಪಾಯಿ ಖರ್ಚು ಮಾಡ್ಲತ್ತೀವಿ. ಡಿಸ್ಟಿಲರಿ ಈ ವರ್ಷ ಪ್ರಾರಂಭ ಮಾಡ್ತೀವಿ ನಾವು. ನೀವೆಲ್ಲರೂ ಜಿ ಬಿ ಒಳಗೆ ಭಾಳ ಸರ್ತಿ ಹೇಳಿದ್ರಿ ನನಗೆ, ಇಲ್ಲ ಡಿಸ್ಟಿಲರಿ ಬೇಕಾಗ್ತದೆ, ಎಥನಾಲ್ ಇರ್ಲಿಕ್ಕಂದ್ರೆ ವಾಯಬಲ್ ಆಗಂಗಿಲ್ಲ ಅಂಥೇಳಿ. ನಮಗೂ ಏನು ಅನ್ನಿಸ್ತು, 5,35,000 ಕ್ರಷಿಂಗ್ ಆಗಿತ್ತು ಅಂತೇಳಿ ಮಾಡಿದೀವಿ ನಾವು. ಅದ್ರ ಹೋದ ಸಲ 3,24,000 ಕ್ರಷಿಂಗ್ ಆಗ್ಯದ ಬರ್ರಿ. ಆದರೂ ಅನಿವಾರ್ಯವಾಗಿ ಇವತ್ತು ಅದನ್ನು ಕೊಟ್ಟಿದ್ದೀವಿ ಒಳ್ಳೆ ಕಂಪ್ನಿಗಳಿಗೆ. ಪ್ರಾಜ್ ಈ ಸಂಸ್ಥೆಗೆ ಒಂದು ನಾನು ನಿಮ್ಮ ಹತ್ರ ಯಾವುದೇ ಕೋಆಪರೇಟಿವ್ ಫ್ಯಾಕ್ಟ್ರಿದಲ್ಲಿ ಒಳ್ಳೆಯ ಇಕ್ವಿಪ್ಮೆಂಟ್ಸ್ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಬಹಳ ಕಡಿಮೆ ಇದಾವೆ. ನೀವು ಯಾರು ಸಕ್ಕರೆ ಉದ್ಯಮದವರು ಮಾಹಿತಿ ಅದಾರ ಅವ್ರಿಗಾದ್ರೂ ನೀವು ಕೇಳ್ಕೋಬಹುದು, ಅಥವಾ ನಿಮಗೆ ನಾಲೆಜ್ ಇದ್ರೆ. ಈ ನಮ್ಮೇನು ಮಿಲ್ ಅದ, ಬಾಯ್ಲರ್ ಅದ, ಇದು ಇಜಾಕ್ ಟರ್ಬೈನ್, ಸಿನಿಫೋನ್ ಜಪಾನ್, ಬೇರೆಯವ್ರು ಸಿಗ್ತಾವಿಲ್ಲ ಲೋಕಲ್ ಮೇಡ್, ಇದಕ್ಕಿಂತ ಅರ್ಧ ರೇಟ್ದಾಗ. ಅದರ ಉತ್ತರದ ಆವಿಷ್ಯ ಬಹಳ ಕಡಿಮೆ ಇರ್ತದೆ. ನೀವೇ ನೋಡ್ಲಾಕಿದ್ದೀರಲ್ಲ ನಂದಿ ಒಳಗೆ ಮೊನ್ನೆ ಹೆಂಗೆ ಇನ್ಸ್ಟಂಟ್ ಆಯ್ತು ಅಂತೇಳಿ. ಅದಕ್ಕೆ ಇವತ್ತೇನು ಡಿಸ್ಟಿಲರಿ ಮಾಡ್ತಾ ಇದ್ದೀವಿ, ಅಲ್ಲಿ ಪ್ರಾಜ್ ಇಸ್ ದ ನಂಬರ್ 1 ಇನ್ ಡಿಸ್ಟಿಲರಿ ಎಥನಾಲ್. ಅಲ್ಲಿ ಟರ್ಬೈನ್ ಸಿಮೆನ್ಸ್ಗೆ ಹೋಗಿದ್ದೀವಿ. ಆಮೇಲೆ ಬಾಯ್ಲರ್ ಥರ್ಮ್ಯಾಕ್ಸ್ಗೆ ಹೋಗಿದ್ದೀವಿ. ಇವೆಲ್ಲ ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡಿದ್ದೀವಿ. ನನಗೆ ಸಮಾಧಾನದ, ನಾ ಎಷ್ಟು ದಿವಸ ಇಲ್ಲಿ ಇರ್ತೀವಿ ಅನ್ನೋದಲ್ಲ. ಈ ಸಂಸ್ಥೆಯನ್ನು ಮುಂದಿನ 50 ವರ್ಷ ಇಲ್ಲಿ ಯಾವುದೇ ಕಾರ್ಖಾನೆಗೆ ಒಂದು ಸಾಮಾನಕ್ಕೂ ಸಹಿತ ಧಕ್ಕೆ ಆಗಬಾರ್ದು ಅಂತಕ್ಕಂಥ ದೂರದೃಷ್ಟಿಯಿಂದ ಅತ್ಯಂತ ಗುಣಮಟ್ಟದ ಪ್ರೈವೇಟ್ದವ್ರು ಹೋಗ್ಬೇಕಾದ್ರೆ ವಿಚಾರ ಮಾಡ್ತಾರೆ ಈ ರೇಟ್ಗಳಿಗೆ. ಆದ್ರೆ ಇದು ರೈತರ ಆಸ್ತಿ. ಇಲ್ಲಿ ಎಲ್ಲೂ ಸಹಿತ ಪ್ರೈವೇಟ್ದವ್ರ ಕಾನ್ಸಂಟ್ರೇಷನ್ ಬೇರೆ ಇರ್ತದೆ, ಕೋಆಪರೇಟಿವ್ ಕಾನ್ಸಂಟ್ರೇಷನ್ ಬೇರೆ ಇರ್ತದೆ ಅಂತ ಆಗಬಾರ್ದು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಇಂಥ ಗುಣಮಟ್ಟದ ಒಳ್ಳೆಯವರ ಮುಖಾಂತರ ಕೂಡಿಸ್ತಕ್ಕಂಥ ಪ್ರಯತ್ನ ಮಾಡಿದೀವಿ ನಾವು ಇದ್ದಾಕರೆಲ್ಲ. ನಾವು ಹೋದ ನಂತರ ಸಹಿತ ಜನ ಇದನ್ನ ಗಮನಿಸಬೇಕಾಗ್ತದೆ, ಗೌರವಿಸಬೇಕಾಗ್ತದೆ. ಸೊ ಅಂತ ಎಲ್ಲ ನಿರ್ಣಯಗಳನ್ನು ಇಲ್ಲಿ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಮುಂದಿನ ದಶಕಗಳವರೆಗೆ ಈ ಕಾರ್ಖಾನೆ ಯಾವುದೇ ರೀತಿ ಸಮಸ್ಯೆ ಆಗದಂಗೆ. ಆದರೆ ಈ ಕಾರ್ಖಾನೆ ಮೇಲೆ ಋಣಭಾರ ಮಾತ್ರ ಇದೆ. ಇದೊಂದು ಅಡಿಷನಲ್ 188 ಕೋಟಿ, 125 ಕೋಟಿ ಮಾತ್ರ ಸಾಲ ತಗೊಂಡಿದ್ದೀವಿ ನಾವು. ಇಕ್ವಿಟಿ ರೈಸ್ ಮಾಡೋದಾಗಲಿಲ್ಲ, ಹೋದ ಸಲ ಸೀಸನ್ ಕಡಿಮೆ ಇತ್ತಂತೇಳಿ 162-63 ಕೋಟಿ ರೂಪಾಯಿ ಅಡಿಷನಲ್ ಬರ್ಡನ್ ಅದ ನಮ್ಮ ಮೇಲೆ. ಆದರೂ ಅದನ್ನು ಕಟ್ತಾ ಇದ್ದೀವಿ, ಇವತ್ತು ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿದು ದುಡ್ಡು ತಂದು ಸರಿದೂಗಿಸ್ತಾ ಇದ್ದೀವಿ ನಾವು. ಮತ್ತು ಶಾಸಕ ದಿನ ಅಂತೇಳಿ ನಡೆದ ಹೊರತು ಇಲ್ಲಿಕಂದ್ರೆ ನಡೆಯಂಗಿಲ್ಲ. ಇದನ್ನು ದೇವ್ರ ಸಾಕ್ಷಿ ಹೇಳ್ತೀನಿ. 100 ಕೋಟಿ ಯಾರು ಕೊಡಂಗಿಲ್ಲ ಯಾರಿಗೆ. ಆಮೇಲೆ ಎಕ್ಸ್ಟ್ರಾ ಬಾಡಿ ಈ ವರ್ಷ ಕ್ಲೀನಿಂಗ್ನೊಳಗೆ ಸಮಸ್ಯೆ ಆಗ್ಲಕ್ಕದ ಅಂತೇಳಿ 3 ದಿವಸ 4 ದಿವಸ ತೊಂದರೆ ಆಗ್ತದೆ ತಿಳ್ಕೊಂಡು ಇವತ್ತು ಎಕ್ಸ್ಟ್ರಾ ಬಾಡಿಗೂ ಆರ್ಡರ್ ಕೊಟ್ಟಿದ್ದೀವಿ. ಅದು ಇಜಾಕದವ್ರ ಮುಖಾಂತರನೇ. ಬೇರೆದವ್ರು ಅವ್ರಕ್ಕಿಂತ ಕಡಿಮೆ ಕೊಡ್ಲಿಕ್ಕೆ ತಯಾರಿದ್ರು. ಆದ್ರೆ ಯಾರ ನಿಮಿತಿ ಹೊರೋರು. ಈಗ ನಮ್ಮ ಎಲ್ಲ ಜೀಪ್ಗಳದಾವ, ಆದ್ರೆ ಟೊಯೋಟೋ ಕಂಪ್ನಿಗಳ ಮೇಲೆ ರೇಟ್ಸ್ಗಳು ಫಿಕ್ಸ್ ಆಗ್ತಾವೆ. ಎಲ್ಲನೂ 4 ವೀಲರ್ ಅದಾವ, 2 ವೀಲರ್ ಇರ್ತಾವೆ. ಅದ್ರ ಕ್ವಾಲಿಟಿ ಮೇಲೆ ಕ್ವಾಂಟಿಟಿ ಮೇಲೆ ಹೋಗ್ಬೇಕಾಗ್ತದೆ. ಸೊ ಆ ನಿರ್ಣಯ ನಾವು ಇಲ್ಲಿ ಮಾಡಿದ್ದೀವಿ. ಒಟ್ಟಾರೆ ಈ ಸಂಸ್ಥೆಯ ಭವಿಷ್ಯದಲ್ಲಿ ಬಹಳ ಜನ ಬ್ಯಾಂಕರ್ಸ್ ಬಿಟ್ಟು ಬ್ಯಾಂಕವ್ರಿಗೆ ಬಡ್ಡಿಯರು ಕೊಡ್ತೀವಿ ನಾವು. ನಾನು ವೆಲ್ ವಿಷರ್ಸ್ ಮಾರ್ಚ್ನಾಗ ಈಗ ಏನೇನು ಕೊಟ್ಟಾರ ಪುಣ್ಯಾತ್ಮರಿಗೆ ಭಗವಂತ ಒಳ್ಳೇದು ಮಾಡಲಿ ಅವ್ರಿಗೆ. ಯಾರು ಕೊಡಂಗಿಲ್ಲ 50 ಕೋಟಿ 60 ಕೋಟಿ 70 ಕೋಟಿ. ಶ್ರೀಮಂತಣ್ಣ ಇಲ್ಲೇ ಅದನ್ನು ಕೊಡ್ತಾನೆ ಕೇಳಿ ನೋಡೋನು, ಆಗಂಗಿಲ್ಲ. ಯಾಕಂದರೆ ಕೋಆಪರೇಟಿವ್ ಸಂಸ್ಥೆಗಳಿಗೆ ಕೊಡೋದು ಭಾಳ ಕಷ್ಟ ಅದ. ನಾಳೆ ರೀಪೇಮೆಂಟ್ ಆಗ್ತಿಲ್ಲ ಅಂತಕ್ಕಂಥ ಭಯ ಅದ. ಸಾಲ ಯಾಕೆ ಕೊಡಂಗಿಲ್ಲ ಅಂದರೆ ಇವ್ರು ಬಿಟ್ಟು ಹೋಗಿಬಿಟ್ರು ಅಂಗಿ ಜಾಡಿಸ್ಕೊಂಡಂದ್ರೆ ಎಲ್ಲಿಗೆ ಹೋಗೋದು ನಾವು ಅಂತೇಳಿ. ಆದ್ರೆ ನಮ್ಮ ಗೆಳೆಯರು ಏನದಾರಲ್ಲ, ನನ್ನ ಮೇಲೆ ವಿಶ್ವಾಸ ಇಟ್ಟು 50-100 ಕೋಟಿ ಕೊಟ್ಟಾರ ಪುಣ್ಯಾತ್ಮರು. ಅವ್ರಿಗೆ ಇದ್ರದ್ದು ಕೃತಜ್ಞತೆಯನ್ನು ಹೇಳಬೇಕಾಗ್ತದೆ ನಾ ಇವತ್ತು. ಆ ಪುಣ್ಯಾತ್ಮರಿಗೆ ಏನೂ ಸಂಬಂಧ ಇಲ್ಲ. ಈ ತಾಲೂಕಿನವರಲ್ಲ, ಈ ಭಾಗದವರಲ್ಲ, ಕಬ್ಬು ಬೆಳೆಗಾರರಲ್ಲ. ಆದ್ರೆ ನಾನೇನು ಒಂದು ಕಟ್ಟಿದ್ದೀನಿ, ಅದನ್ನು ಉಳಿಸ್ಬೇಕಂತಕ್ಕಂಥ ಆತ್ಮೀಯತೆಯಿಂದ ಅವ್ರು ನನಗೇನು ಸಹಾಯ ಮಾಡಿದ್ದಾರೆ. ಆ ಪುಣ್ಯಾತ್ಮರನ್ನ ಇಲ್ಲಿ ಹೊಗಳಬೇಕು ಇಲ್ಲೋ ಗೊತ್ತಿಲ್ಲ, ಆದ್ರೆ ಹೊಗಳಬೇಕಾಗ್ತದೆ, ಸ್ಮರಿಸ್ಕೋಬೇಕಾಗ್ತದೆ. ಮನುಷ್ಯ ಧರ್ಮ ಅದು. 1 ರೂಪಾಯಿ ಕೊಟ್ಟವನಿಗೆ ಸಹಾಯ ಸ್ಮರಿಸ್ಕೋಬೇಕಾಗ್ತದೆ. 100 ಕೋಟಿ ರೂಪಾಯಿ ಕೊಟ್ಟವ್ರಿಗೆ ನಾವು ನೆನಪಿಸ್ಕೋಬೇಕಾಗ್ತದೆ. ಆ ಪುಣ್ಯಾತ್ಮನಿಗೆ ರಾತ್ರಿ ಹೇಳಕ್ಕೆ ಬರ್ತದೆ ನನಗೆ, ನಿನ್ನೆ ನೆನಪಿಸ್ಕೊಂಡೇನೋ ಪುಣ್ಯಾತ್ಮ ಅಂತೇಳಿ. ಅವನಿಗೆ ಅವಾಗೆ ಒಂದು ತಿಂಗಳದಾಗ ಕೊಡ್ತೀವಿ ಅಂತ ಹೇಳಿದ್ರೆ ಇವತ್ತಿನ ತನಕ ಕೊಡೋದಾಗಿಲ್ಲ ನನ್ನ ಕೈಯಲ್ಲಿ. ಇದು ಎಲ್ಲ ವಾಸ್ತವಿಕತೆಯನ್ನು ನಿಮ್ಮ ಹತ್ರ ಇಟ್ಕೊಂಡು ಒಟ್ಟಾರೆ
ಇಡೀ ಶುಗರ್ ಫ್ಯಾಕ್ಟರಿ ಇಂಡಸ್ಟ್ರಿಯಲ್ಲಿ ಒಂದು ಮಾಡೆಲ್ ಆಗಿರಬೇಕು ಅಂತಕ್ಕಂಥ ನಿರ್ಣಯ ಇಟ್ಕೊಂಡು ನಾವು ಮಾಡ್ಲಾಗ್ತಿದ್ದೀವಿ. ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು. ನಾವು ಹೇಳ್ತಿದ್ದೇವಲ್ಲ, ನಂದಿ ಹಂಗಿತ್ತು, ಸಿದ್ದೇಶ್ವರ ಹಂಗಿತ್ತು, ಮುಂದಿನ ದಿನಮಾನದಾಗ ಭೀಮಾಶಂಕರ್ ಹಂಗಿತ್ತು ಅನ್ನೋರು ಬೇರೆ ಭಾಗದವ್ರು ಅನ್ಬೇಕು. ಅವಾಗ ಇದಕ್ಕೆ ಅರ್ಥ ಬರ್ತದೆ. ಅದು ನಿಮಗೆ ಸಲ್ತದ ಗೌರವ. ನೀವು ಆಯ್ಕೆ ಮಾಡಿರ್ತಕ್ಕಂಥ ಆಡಳಿತ ಮಂಡಳಿಯವರು ಪ್ರಾಮಾಣಿಕವಾಗಿದ್ರು ಅಂದ್ರೆ, ನಾವೇನಾದರೂ ದುರಾಚಾರವನ್ನು ಮಾಡ್ತೀವಿ ಅಂದರೆ ಅದು ನಿಮ್ಮ ನಿರ್ಣಯಕ್ಕೆ ಗೌರವ ಮಾಡ್ದಂಗೆ ಆಗ್ತದೆ. ಆ ಸೂಕ್ಷ್ಮತೆಯನ್ನು ಇಟ್ಟುಕೊಂಡು ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಯಾಕೆ ನಾನು ಪೂಜೆ ಮಾಡ್ತೀನಿ ಅಂತ ಕೇಳಿದ್ರೆ, ಆ ಪ್ರಾಮಾಣಿಕತೆ, ಆ ಸರಳತೆ, ಅವ್ರಿಗೆ ವಿಶೇಷವಾದಂಥ ಮನೋಭಾವನೆಗಳು ಅವರಟ್ಟಂತೂ ನಮ್ಮಲ್ಲಿ ಯಾರು ಬೇಡ, 1% ಅದನ್ನು ರೂಢಿಸ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತೇಳಿ ನಾವೆಲ್ಲ ಮಾಡಿದ್ದೀವಿ. ಸುಮ್ಮನೆ ಸಾಂಕೇತಿಕ ಅಲ್ಲದು, ನಾವು ನೀವು ಆ ದಾರಿಯಲ್ಲಿ ಸಾಗಬೇಕಾಗ್ತಕ್ಕಂಥ ಪ್ರೇರಣೆ ಆಗಲಿ ಅಂತಕ್ಕಂಥ ದೂರದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ದೀವಿ ನಾವು. ಸೊ ಅದಕ್ಕೆ ಈ ಒಟ್ಟಾರೆ ಕಾರ್ಖಾನೆಯ ಭವಿಷ್ಯದಲ್ಲಿ ಹೋಸಲ ಮೀಟಿಂಗ್ ನಾವು ಬಹಳ ಜನ ಪ್ರಶ್ನೆಗಳನ್ನು ಕೇಳಿದರೆ, 6-7 ಜನ ಸಲಹೆಗಳನ್ನು ಕೊಟ್ಟಿದ್ರಿ, ಉತ್ತಮ ಸಲಹೆಗಳನ್ನು ಕೊಟ್ಟಿದ್ರಿ. ಯಾರ್ಯಾರು ಏನೇನು ಹೇಳಿದ್ರು ಎಲ್ಲ ಮಾಡಿದ್ದೀವಿ ನಾವು. ಆರ್ಚ್, ರೋಡ್ಸ್, ಗೋಡವನ್, ಡಿಸ್ಟಿಲರಿ, ಆಫೀಸ್, ಯಾರು ಕಬ್ಬು ಹೆಚ್ಚಿಗೆ ಕಳಿಸಿದ್ರೆ ಅವ್ರಿಗೆ ಸಹಾಯ ಮಾಡಿದ್ದೀವಿ. ಯಾರ್ಯಾರು ಏನೇನು ಕೊಡಬೇಕಾಯ್ತು ಕೊಟ್ಟಿದ್ದೀವಿ. ಇವು ಯಾವ ಮತ್ತು ಶುಗರ್ ಫ್ಯಾಕ್ಟ್ರಿ ಖರ್ಚು ಗಿಲ್ಬಿಲ್ಲ ನಾವು ರೋಡ್ ಅದೆಲ್ಲ. ಇದು ನಾನು PWD ಮುಖಾಂತರ ನಮ್ಮ ಸರ್ಕಾರದ ಅನುದಾನ ಇಲ್ಲಿ ಖರ್ಚು ಮಾಡ್ಲಿಕ್ಕೆ ಬರಂಗಿಲ್ಲ ಅಂದ್ರೂ ಸಹಿತ ಮಾಡೀನಿ ನಾನು. ಆ ಗೆಸ್ಟ್ ಹೌಸ್ ಇನ್ನೂ 1 ಕೋಟಿ ರೂಪಾಯಿ ಕೊಟ್ಟಾರೆ ಈ ಸಲ ಸಿದ್ದರಾಮಯ್ಯನವರು. ಇಲ್ಲೊಂದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಸರಿಯಾಗಲಿ, ಯಾಕಂದರೆ 2 ಇನ್ಸ್ಟಿಟ್ಯೂಷನ್ ಬರಲಾಗ್ತಾವೆ ಇಲ್ಲಿ. ಒಂದು ಡಿಸ್ಟಿಲರಿ, ಇನ್ನೊಂದು ಶುಗರ್ ಇಂಡಸ್ಟ್ರಿ. ಇವೆರಡಕ್ಕೂ ಕಾರ್ಪೊರೇಟ್ ಬಾಡಿ ಟೈಪ್ ಆಫೀಸ್ ಇರಬೇಕು. ಹೊಸ ಆವಿಷ್ಕಾರಗಳು ಬರಬೇಕು. ಆ ಟೆಕ್ನಾಲಜಿ ಇಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಆಗಬೇಕು. ಯಾವ ರೀತಿ ಕಾನ್ಪುರದೊಳಗೆ, ಪುಣೆ, ಬೆಳಗಾವ್ ಏನು ನಿಜಲಿಂಗಪ್ಪ ಶುಗರ್ ಇನ್ಸ್ಟಿಟ್ಯೂಟ್ ಅದ, ವಸಂತದಾದ ಪಾಟೀಲ್ ಪುಣಾದೊಳಗೆ ಶುಗರ್ ಇನ್ಸ್ಟಿಟ್ಯೂಟ್ ಅದ, ಕಾನ್ಪುರದೊಳಗೆ ಯಾವ ರೀತಿ ನ್ಯಾಷನಲ್ ಶುಗರ್ ಇನ್ಸ್ಟಿಟ್ಯೂಟ್ ಅದಾವ, ಆ ರೀತಿ ರೈತರ ಅಭ್ಯುದಯಕ್ಕೆ ಆ ಕಾರ್ಪೊರೇಟ್ ಆಫೀಸು ಬರಬೇಕು. ಟೆಕ್ನಾಲಜಿ ಅಳವಡಿಸ್ತಕ್ಕಂಥ ಪ್ರಯತ್ನ ಆಗಬೇಕು. ಸೊ ಅದನ್ನು ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಇಲ್ಲಿ ಅನೇಕ ಜನ ಕಬ್ಬು ಬೆಳೆಗಾರರಿಗೆ ಸೈಂಟಿಸ್ಟ್ಗಳು, ಅನುಭವಿಗಳು ಇಲ್ಲಿ ಬಂದು ಬೇರೆ ಬೇರೆ ಸಂದರ್ಭದಲ್ಲಿ ನಿಮಗೆ ಅವರು ವಿವರಣೆಯನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಮುಂದೂ ಸಹಿತ ಮಾಡೋಣ. ಸುಧಾ ಈ ವರ್ಷ ಅಂತರೂ ಆ ಭಗವಂತನ ಕರುಣೆಯಿಂದ ಮಳೆ ಭಾಳ ಚೆನ್ನಾಗಿ ನಮ್ಮಲ್ಲಿ ಬಂದದ್ದು. ಕಬ್ಬನ್ನು ಸಹಿತ ಹೆಚ್ಚಿಗೆ ಪ್ರಮಾಣದಲ್ಲಿ ಹೆಚ್ಚತಕ್ಕಂಥ ಪ್ರಯತ್ನ ನಮ್ಮ ಜನ ಇವತ್ತು ಮಾಡ್ತಾ ಇದ್ದಾರೆ. ನಿನ್ನೆವರೆಗೂ ಸಹಿತ ಇಲ್ಲಿ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಪ್ರದೇಶ, ಇಲ್ಲಿ ಕಡಿಮೆ ಆಗ್ತಿರ್ತಕ್ಕಂಥ ಪ್ರದೇಶದಲ್ಲಿ ಮಳೆ ವರ್ಷ ಚೆನ್ನಾಗಾಗಿದೆ. ಸೊ ಒಟ್ಟಾರೆ ಈ ಭಾಗದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಕೃಷಿ ವಲಯ ಉತ್ತೇಜನ ಮಾಡ್ತಕ್ಕಂಥ ಸಹಾಯ ಭಗವಂತನಿಂದ, ಮೇಘರಾಜನಿಂದ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ, ನಾನು ಒಟ್ಟಾರೆ ಈ ಮಹಾಸಭೆಯಲ್ಲಿ ನನಗಿರ್ತಕ್ಕಂಥ ಅನುಭವವನ್ನು, ಯಾರು ಈ ಪ್ರಪಂಚದಲ್ಲಿ ಶ್ರೇಷ್ಠರಲ್ಲ, ಯಾರು ಜಗತ್ತನ್ನು ಎಲ್ಲ ತಿಳ್ಕೊಂಡವ್ರಿಲ್ಲ, ಆದರೆ ನಮಗಿರ್ತಕ್ಕಂಥ ಸ್ವಲ್ಪ ಅನುಭವವನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ ನಾವು. ಈ ಭಾಗದ ರೈತರ ವಿಶ್ವಾಸಕ್ಕಾಗಿ ಕೋಆಪರೇಟಿವ್ ಚಿಂತನೆಗಳಿಂದ ಇವತ್ತೇನಿಗೆ ಸಂಸ್ಥೆ ನಡೀತಾ ಇದೆ. ಇದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ. ಭಾಳ ಸಲ ಹೇಳ್ತಿದ್ರಿ, ಸಕ್ಕರೆ ನಮ್ಮ ಶೇರ್ ಹೋಲ್ಡರ್ಸಿಗೆ ಏನು ಲಾಭ ಆಗಿದೆ ಅಂತೇಳಿ. ಕಬ್ಬು ಕಳಿಸ್ದವ್ರಿಗೆ ಲಾಭ ಆಯಿತು, ಟ್ರ್ಯಾಕ್ಟರ್ದವ್ರಿಗೆ ಲಾಭ ಆಯಿತು, 500-600 ಹುಡುಗರಿಗೆ ಉದ್ಯೋಗ ಅವಕಾಶ ಸಿಕ್ತು, ಅಧಿಕಾರಿ ವರ್ಗದವ್ರಿಗೆ ಅವಕಾಶ ಸಿಕ್ತು. ಆದ್ರೆ ನಮಗೇನಾಯಿತು ಅಂತೇಳಿ, ಅದಕ್ಕೆ ಷೇರುದಾರರಿಗೆ 16,596 ಜನರಿಗೆ ಒಂದು ಷೇರಿಗೆ ನಮ್ಮ ಇಡೀ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಿರ್ಣಯ ಮಾಡಿದ್ದಾರೆ. 25 kg ನಿಮ್ಗೆ 20 ರೂಪಾಯಿದಂಗೆ ಕೊಡ್ತಕ್ಕಂಥ ಒಂದು ನಿರ್ಣಯವನ್ನು ಮಾಡಿದ್ದಾರೆ. ಇದು ಹೋದ ಸಲ ಘೋಷಣೆ ಮಾಡಿದ್ದೀವಿ ಅಂದ್ರೆ ಚುನಾವಣೆಗಾಗಿ ಮಾಡ್ದಂಗೆ ಆಗ್ತಿತ್ತು. ನಾನು ಅದಕ್ಕೆ ಹೋದ ಸಲ ಮಾಡಲಿಲ್ಲ. ಅದು ಚುನಾವಣೆಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿರ್ಣಯಗಳನ್ನಾಗಬಾರ್ದು. ವಾಸ್ತವಿಕತೆ ಮೇಲೆ ಜನರ ನಿರ್ಣಯಗಳನ್ನಾಗಬೇಕಂತಕ್ಕಂಥ ವರ್ಗಕ್ಕೆ ಸೇರಿದವರು ಇದೀವಿ ನಾವು. ಚುನಾವಣೆ ಮುಗಿದು 6 ತಿಂಗಳಾಗ್ಯದ. ಆದ್ರೆ ಈಗ ಇದನ್ನು ಘೋಷಣೆ ಮಾಡಿದ್ರೆ ರೈತರ
ಹಿತದೃಷ್ಟಿಯಿಂದ ಏನು ಷೇರುದಾರರು ಆ ಕಾಲದಾಗ 2,000 ರೂಪಾಯಿ ಕೊಟ್ಟಿದ್ದಾರೆ. ಹೌದು, ಇವತ್ತು ನಾವು 106 ಕೋಟಿ ರೂಪಾಯಿ, 500, 700 ಕೋಟಿ ಮಾತಾಡ್ತೀವಿ ಇಲ್ಲಿ. ಆದ್ರೆ ಆ ಪುಣ್ಯಾತ್ಮ ಹೃದಯವಂತಿಕೆಯಿಂದ 2,000 ರೂಪಾಯಿ ಏನು ಶೇರ್ ಕೊಟ್ಟಿದ್ದಾರೆ, ಅವರು ಈ 106 ಕೋಟಿಗಿಂತ ಹೆಚ್ಚಿಗೆ ಅನ್ನೋರನ್ನ ನೆನಪಿಸ್ಕೋಬೇಕಾಗ್ತದೆ ನಾವೆಲ್ಲ. ಅವತ್ತು ಅವರೇ ದೊಡ್ಡ ಮನಸ್ಸು ಮಾಡಿರಲಿಲ್ಲ ಅಂದ್ರೆ ಈ ಚಿಂತನೆಯಲ್ಲಿ ಹುಡ್ತಿತ್ತು. ನಾನು ಅದಕ್ಕಾಗಿ ಅವ್ರನ್ನ ಗೌರವಿಸುವ ದೂರದೃಷ್ಟಿಯಿಂದ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ, ಕೆಲವರು ಇದ್ದೀರಿ, ನಿಮಗೆ ಶೇರ್ ಹೋಲ್ಡರ್ಸ್ಗೆ ಏನು ಸಹಾಯ ಆಗ್ಯದ ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವರಿಗೆ ಇವತ್ತು 25 kg ಸಕ್ಕರೆಯನ್ನು ಕೊಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದೀವಿ. ಶುಗರ್ ಸೀಸನ್ ಸ್ಟಾರ್ಟ್ ಆದ ಬಳಿಕ, ಕ್ಲೋಸ್ ಆದ ಬಳಿಕ ಒಂದು ತಿಂಗಳ ಟೈಮ್ ಇಟ್ಕೊಂಡಿರ್ತೀವಿ. ಆ ಟೈಮ್ನ ನೀವು ಯಾರು ಬೇಕಾದ್ರೂ ಬಂದು ಒಯ್ಬೋದು. ಯಾವುದಾದ್ರೂ ಒಂದು ಹಬ್ಬದ ಸಂದರ್ಭದಲ್ಲಿ ಇಟ್ಕೊಳ್ಳೋಣ ಅದು. ಆದರೆ ಇದು ಈ ಸಲ ಷೇರುದಾರರಿಗೆ ಈ ಸಕ್ಕರೆ ಕಾರ್ಖಾನೆಯಿಂದ ನಿಮ್ಮ ಸ್ಫೂರ್ತಿ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸಕ್ಕೆ ಈ ಸಂಸ್ಥೆಯವರು ನಿಮಗೆ ಸಹಾಯ ಮಾಡ್ತಿದಾರಂತಲ್ಲ, ನಿಮ್ಮ ಉಪಕಾರವನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ನೀವೇನು 52,000, 4,000, 10,000 ಕೊಟ್ಟಿದ್ದೀರಿ, ನಿಮಗೆ ಈ ಸಂಸ್ಥೆಯವರು ಇವತ್ತು ಆ ಉಪಕಾರ ಸ್ಮರಣೆ ಮಾಡ್ತಕ್ಕಂಥ ಚಿಂತನೆ ಇಟ್ಕೊಂಡು ನಿಮ್ಮ ಸಹಾಯಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ, ಅದರ ಜೊತೆಗೆ ಬೇರೆ ಸಕ್ಕರೆ ಕಾರ್ಖಾನೆಗಳಿಗೂ ಸಹಿತ ನೀವು ಸಹಾಯ ಮಾಡಿ. ನಾನು ಇಲ್ಲಿವರೆಗೆ ಈ ಸಂಸ್ಥೆಯ ಅಧ್ಯಕ್ಷನಾಗಿ, ಆದರೆ ಈ ಭಾಗದ ಒಬ್ಬ ಜವಾಬ್ದಾರಿತ ಸರ್ಕಾರದ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಪ್ರತಿನಿಧಿಯಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೋತೀನೋ, ಎಲ್ಲ ಕಾರ್ಖಾನೆಗಳು ಉಳಿಬೇಕು. ಅಂದಾಕ್ರೆ ಮಾತ್ರ ನಾವೆಲ್ಲ ಈ ಭಾಗದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೇ ಕಾರ್ಖಾನೆ ಇರಲಿ, ಆ ಎಲ್ಲ ಕಾರ್ಖಾನೆಗಳಿಗೆ ನೀವು ಸಹಾಯವನ್ನು ಮಾಡಿ, ಅದರ ಒಂದು ಗುಂಜಿ ನಮ್ಮ ಕಡೆ ಹೆಚ್ಚಿಗೆ ಲಕ್ಷ್ಯ ಇರಲಿ. ಇದ್ರಾಗ ಅರ್ಥ ಅದ ಭಾಳ. ಅವರಿಗೂ ಕೂಡಿ ಇದನ್ನು ಉಳಿಸಿ, ಇದರ ಬದುಕು ನಿಮ್ಮ ಕೈಯಾಗದ. ಅದಕ್ಕೆ ಈ ವರ್ಷ ಇದ್ರ ಕಡೆ ಹೆಚ್ಚಿಗೆ ಲಕ್ಷ್ಯ ಇರಲಿ. ಇದು ಒಂದು ಸಲ ಅನುಕೂಲ ಆಯಿತು ಅಂದರೆ ಮುಂದೆ ಎಲ್ಲಕ್ಕೂ ಈಕ್ವಲ್ ಆಗಿ ಟ್ರೀಟ್ ಮಾಡಿ ನೀವು ಅಂತಕ್ಕಂಥ ಮಾತನ್ನು, ಭಾಳ ಪ್ರಾಮಾಣಿಕವಾದಂಥ ಮಾತನ್ನು ನಿಮ್ಮ ಹತ್ರ ಹೇಳಿ, ಈ ಭಾಗದ ರೈತರ ಅಭ್ಯುದಯಕ್ಕಾಗಿ ಸದಾ ಈ ಸಂಸ್ಥೆ ಬೆಳವಣಿಗೆಯಲ್ಲಿ ನಿಮ್ಮ ಅನೇಕ ಸಲಹೆ ಸೂಚನೆಗಳನ್ನು ನಾವು ಸ್ವಾಗತಿಸ್ತೀವಿ. ಟೀಕೆ ಟಿಪ್ಪಣಿಗಳನ್ನು ಪ್ರಾಂಜೋಲ ಮನಸ್ಸಿನಿಂದ ಸ್ವೀಕರಿಸ್ತೀವಿ. ಪ್ರಜಾಪ್ರಭುತ್ವದ ತಳಹದಿಗೆ ಟೀಕೆಗಳು ನಮಗೆ ಸಲಹೆಗಳ ರೂಪದಲ್ಲಿ ಅಂತೇಳಿ ಯಾರು ಭಾವಿಸ್ತಾರೋ ಅವರು ಮಾತ್ರ ಪ್ರಜಾಪ್ರಭುತ್ವವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ಸೂಕ್ಷ್ಮತೆಯನ್ನು ಅರ್ಥಕೊಂಡು ಈ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವಲ್ಲಿ ಈ ಭಾಗ ನೋಡಿ ಕಲಿಬೇಕು. ಕರ್ನಾಟಕ ಸರ್ಕಾರ ಮಾದರಿಯಾದಂಥ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಮಾತನಾಡ್ತಕ್ಕಂಥ ಸಂದರ್ಭ ಬಂದಾಗ ಈ ಇನ್ಸ್ಟಿಟ್ಯೂಷನ್ ಹೆಸರು ಬರುವವರೆಗೆ ನಿಮ್ಮ ನಿರಂತರ ಹೋರಾಟ ಇರಬೇಕಾಗ್ತದೆ. ನಾನು ಬರೀ ಈ ಭಾಗದ ರೈತರ ಆಶೆ ಈಡೇರಿಸುವಂತಲ್ಲ, ಕರ್ನಾಟಕದ ಜನ ಇಂಥ ಒಂದು ಸಂಸ್ಥೆಯನ್ನು ಈ ಭಾಗದಲ್ಲಿ ಕಟ್ಟಿದ್ದಾರೆ, ಬೆಳೆಸಿದ್ದಾರೆ. ಆ ಭಾಗದ ರೈತರನ್ನ ನೋಡಿ ಕಲಿಬೇಕು ಅನ್ನೋದನ್ನ ಮತ್ತೊಬ್ಬರೇ ಅಂತ ಅನ್ಕೋತಾರೆ. ಅಂದ್ ಈ ಸಂಸ್ಥೆ ತನ್ನ ಇತಿಹಾಸವನ್ನ ನಿರ್ಮಾಣ ಮಾಡಿದೆ ಅಂತಕ್ಕಂಥ ವಾತಾವರಣ ಸೃಷ್ಟಿ ಮಾಡೋದು ನಿಮ್ಮ ಕೈಯಲ್ಲದ. ನಾವು ಇನ್ನೊಂದು 5-10 ವರ್ಷ ಇರ್ತೀವಿ, ಹೋಗ್ತೀವಿ ಭೂಮಿ ಬಿಟ್ಟು. ಆದ್ರೆ ಎಲ್ಲಿವರೆಗೆ ಇರ್ತೀವಿ ಈ ಸಂಸ್ಥೆಯಲ್ಲಿ, ಮುಂದೆ ಯಾರು ಬರ್ತಾರೆ ಅವರ ನೈತಿಕತೆಯನ್ನ, ಅವರ ಪ್ರಾಮಾಣಿಕತೆಯನ್ನ, ಅವರ ಬದ್ಧತೆಯನ್ನ, ಅವರ ವಿಶ್ವಾಸವನ್ನ ಉಳಿಸ್ತಕ್ಕಂಥ ಪ್ರಯತ್ನ ಆಗ್ಬೇಕು. ಸ್ವಾರ್ಥಕ್ಕಾಗಿ ಬೆನ್ನತ್ತವ್ರಿಗಿಂತ ನೀತಿವಂತರ ಜೊತೆಗೆ ನೀವು ಇರಬೇಕಾಗ್ತದೆ. ಮುಂದೂ ಸಹಿತ ನಾವು ಹೋಗ್ತೀವಿ. ನಾನು ಮುಂದಿನ ಚುನಾವಣೆಯಲ್ಲಿ ನಿಲ್ಲಂಗಿಲ್ಲ, ಇವತ್ತೇ ಘೋಷಣೆ ಮಾಡಿ ಹೋಗಿದ್ದೀನಿ. ಆದ್ರೆ ಮುಂದೆ ಯಾರ್ಯಾರು ಇಲ್ಲಿರ್ತಾರೆ ಅವರು ನೀತಿವಂತರನ್ನ, ಸೈದ್ಧಾಂತಿಕ ನಿಲುವುಗಳಿದ್ದಂಥವ್ರ ಪರವಾಗಿ ನೀವು ಇರಬೇಕು. ಅಂದಾಕ್ರೆ ಮಾತ್ರ ಇಂಥ ಸಂಸ್ಥೆಗಳು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ, ರಾಜಕೀಯ ಸಂಧ್ಯಾ ಕಾಲದಲ್ಲಿ ಇದೀವಿ ನಾವೆಲ್ಲ. ಆದ್ರೆ ಒಂದು ಮಾತನ್ನ, ಎಲ್ಲಿವರೆಗೆ ನೀತಿ, ಸ್ಪಷ್ಟತೆ, ಪ್ರಾಮಾಣಿಕತೆ ನಮ್ಮ ಜೊತೆಗಿರ್ತದೆ, ಜನ ಮತ್ತು ಭಗವಂತ ನಮ್ಮ ಜೊತೆಗಿರ್ತಾನೆ. ನಾನು ಅದಕ್ಕೆ ಬಹಳ ಜನ ಸ್ವಾಮಿಗಳನ್ನ ಕರೆಸ್ತಿರ್ತೀನೋ, ಮೊದಲಿಗೂ ಸಹಿತ ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು. ಅದು ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ. ನಮಗೆ ಸನಾತನ ಧರ್ಮದಲ್ಲಿ ಹುಟ್ಟಿದೀವಿ. ನೈತಿಕತೆ, ಪ್ರಾಮಾಣಿಕತೆ ನಮ್ಮ ಜೀವನದ ಭಾಗ ಆಗ್ಬೇಕು. ಅಂದಾಕ್ರೆ ಮಾತ್ರ ನಾವು ಈ ಭಾಗದಲ್ಲಿ ಭವಿಷ್ಯವನ್ನು ಬೆಳಗಲಿಕ್ಕೆ ಸಾಧ್ಯ ಆಗ್ತದೆ, ಅಭಿವೃದ್ಧಿಯ ವೇಗವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ಸೂಕ್ಷ್ಮತೆಯನ್ನು ಅರ್ಥಕೊಂಡು ಈ ಭಾಗದ ಭವಿಷ್ಯಕ್ಕಾಗಿ ಈ ಕಾರ್ಖಾನೆ ನಿಮ್ಮೆಲ್ಲರ ಬದುಕಿಗೆ ಸ್ವಲ್ಪ ಮಟ್ಟಿಗೆ ಆಧಾರ ಆಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ, ನಾನು ಅದಕ್ಕೆ ಇವರೆಲ್ಲರನ್ನ ಜ್ಯೋತಿರ್ಲಿಂಗ ಕರ್ಕೊಂಡು ಹೋಗ್ತೇನೆ. ಶ್ರಾವಣ ಮಾಸದಲ್ಲಿ ನಮ್ಮ ಪೂಜ್ಯರು, ನಮ್ಮ ಹಿರಿಯರು ನಮ್ಗೆ ಆ ಸಂಸ್ಕಾರ ಕೊಟ್ಟಿದ್ದಾರೆ. ಕಾರಣ ಏನಂತ ಕೇಳಿದ್ರೆ, ಇದ್ರ ಬರ್ತಕ್ಕಂಥ ವಿಘ್ನಗಳನ್ನು ದೂರ ಮಾಡಲಿ, ಈ ಸಂಸ್ಥೆಯ ರೈತರಿಗೆ ಮೊದಲು ಒಳ್ಳೆಯದಾಗಲಿ, ಅವ್ರು ಹೆಚ್ಚಿಗೆ ಕಬ್ಬು ಬೆಳಿಬೇಕು,
ಅವ್ರು ಕಬ್ಬು ಕಳಿಸ್ದಾಕ್ರ ಅನುಕೂಲ ಆಗೋದಿದ್ದು. ಈ ಸಂಸ್ಥೆಗಿಂತ ಮೊದಲು ಯಾರು ಹಿತ ಕಾಪಾಡಬೇಕಾಗಂದ್ರೆ ಕಬ್ಬು ಬೆಳೆಗಾರರಿಗೆ. ಈ ವರ್ಷ ಮಳೆ ಬೆಳೆ ಚೆನ್ನಾಗಿ ಕೊಟ್ಟಿದ್ದಾನೆ. ಆ ಭಗವಂತನಿಗೆ ಆ ಎಲ್ಲ ದೇವರುಗಳಿಗೆ ನಾನು ಇವತ್ತು ಸ್ಮರಣೆ ಮಾಡಿ ಶಂಕರಲಿಂಗನ ಆಸ್ಥಾನದಾಗ ಕಟ್ಟಿದ್ದೀವಿ ಸಂಸ್ಥೆ. ನ್ಯಾಷನಲ್ ಹೈವೇ ಪಕ್ಕಕ್ಕದ. ಒಂದಿನ ಬಾರ ಕಮಾನ್ ಅಂತಿದ್ರು, ಇವತ್ತಿದು ಗೋಳು ಗುಮ್ಮಟ ಆಗ್ಯಾವ. ಈ ಗೋಳು ಗುಮ್ಮಟ ಮಾಡ್ಲಿಕ್ಕೆ ಯಾರ್ಯಾರು ಸಹಾಯ ಮಾಡಿದ್ದಾರೆ, ₹1 ಹಿಡಿದು 100 ಕೋಟಿವರೆಗೆ. ಆ ಎಲ್ಲ ಪುಣ್ಯಾತ್ಮರಿಗೆ ಆ ಭಗವಂತ ಶಂಕರಲಿಂಗ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ನಾನು ಆಶಿಸಿ, ಈ ಸಭೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋದ ಸಲ ಬರ್ತಿದ್ರು ನಾನು ತಿಳ್ಕೊಂಡಿದ್ದೆ ಚುನಾವಣೆ ಅದ ಅಂಥೇಳಿ. ಚುನಾವಣೆ ಮುಗಿದ ಬಳಿಕೂ ಸಹಿತ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಸಂಸ್ಥೆ ಮೇಲೆ ಅಭಿಮಾನ ಇಟ್ಟು ಈ ಸಂಸ್ಥೆಯ ಬೆಳವಣಿಗೆಗೆ ಪೂರಕವಾಗಿ ಸಹಾಯ ಮಾಡ್ತಕ್ಕಂಥ ಹೃದಯವಂತಿಕೆಯಿಂದ ನೀವೇನು ಬಂದಿದ್ದೀರಿ, ನಿಮಗೆ ನನ್ನ ಹೃದಯಾಂತಳದಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಪ್ರೀತಿ, ನಿಮ್ಮ ಸಹಾಯ, ನಿಮ್ಮ ಸಹಕಾರ ಈ ಸಂಸ್ಥೆ ಸದಾ ನಿಮ್ಮನ್ನು ನಿರೀಕ್ಷೆಯನ್ನು ಮಾಡ್ತದೆ. ನಿಮ್ಮ ವಿಶ್ವಾಸಕ್ಕೆ ಒಂದು ಕೂದಲು ಸಹಿತ ಧಕ್ಕೆ ತಿರಲಾರ್ದಂಗೆ ನಡ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಕೊನೆಯದಾಗಿ ಈ ಸಂಸ್ಥೆಯ ಸಹಾಯದಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಮುಖ್ಯಮಂತ್ರಿಗಳು, ಸಹಕಾರಿ ಮಂತ್ರಿಗಳು, ಅನೇಕ ಮಂತ್ರಿಗಳು, ಶಾಸಕರುಗಳು, ಅನೇಕ ಜನ ಚುನಾಯಿತ ಪ್ರತಿನಿಧಿಗಳು, ರೈತ ಮುಖಂಡರು, ಸಮಾಜದ ಮುಖ್ಯವಾಹಿನಿಯಲ್ಲಿರ್ತಕ್ಕಂಥ ಅನೇಕ ರಂಗದಲ್ಲಿ ಸೇವೆ ಸಲ್ಲಿಸೋರು ಇದಕ್ಕೆ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೆ ನನ್ನ ವಿಶೇಷವಾದಂಥ ಅಭಿನಂದನೆಗಳು. ಹಾಗೆ ಅಧಿಕಾರಿಗಳು, ಕೋಆಪರೇಟಿವ್ ಮೂವ್ಮೆಂಟ್ ಆಫೀಸರ್ಸ್ ಇರಲಿ, ಸ್ಟೇಟ್ ಲೆವೆಲ್, ಡಿಸ್ಟಿಕ್ ಲೆವೆಲ್, ತಾಲೂಕಾ ಲೆವೆಲ್, ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಎಲ್ಲರ ಸಹಾಯವನ್ನು ನಾವು ಸ್ಮರಿಸ್ಕೋತೀವಿ. ಒಟ್ಟಾರೆ ಈ ಸಂಸ್ಥೆಗೆ ಎಲ್ಲ ವಿಧದಲ್ಲಿ ಬೆಳವಣಿಗೆ ಅನುಕೂಲ ಆಗ್ತದೆ. ಇಲ್ಲಿ ಒಂದು ಬಹಳ ಜನರ ಅಪೇಕ್ಷೆ ಇತ್ತು, ಇದು ಶ್ರೀ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಮರುಗೂರಾಗ್ಯದ, ಈ ಭೂಮಿಗಳು ಕುಡುವಳದಾಗ ದುಳುಕೇಡು ಸರ್ವೆ ನಂಬರ್ಗಳು ಹೋಗಿದ್ದು ಅಂಥೇಳಿ ಭಾಳ ಜನರ ಅಪೇಕ್ಷೆ ಇತ್ತು. ದುಳುಕೇಡು ಸಹಿತ ಇವತ್ತಿನಿಂದ ಶ್ರೀ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಮ್ಮ ಒಪ್ಪಿಗೆ ನಂತರ ಇದು ಮಾರ್ಪಾಡಾಗೋದು ಮರುಗೂರು ಮತ್ತು ದುಳುಕೇಡು ಅಂತಕ್ಕಂಥ ಹೆಸರಿನಲ್ಲಿ ಈ ಸಂಸ್ಥೆ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಯಾರು ಯಾವ ಸಹಾಯ ಮಾಡಿದ್ದಾರೆ, ಯಾರು ತನಗಾಗಿ ಅಲ್ಲ ಎಲ್ಲರಿಗಾಗಿ ಬದುಕೋರು ಇದ್ದಾರೆ, ಈ ಸಂಸ್ಥೆ ಅಂಥ ರೂಪದಲ್ಲಿ ಬೆಳವಣಿಗೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ, ಈ ಡಿಸ್ಟಿಲರಿ ಉದ್ಘಾಟನೆಗೆ ಮುಖ್ಯಮಂತ್ರಿಗಳು ಬರೋರಿದ್ದಾರೆ. ನಾನು ಯಾಕೆ ಅವ್ರಿಗೆ ಕರೆಲಾಯ್ತೀನಿ ಅಂದರೆ, ಈ ಸಂಸ್ಥೆ ಉದ್ಘಾಟನೆ ಅವರೇ ಮಾಡಿದ್ದಾರೆ. ಅದಕ್ಕೆ ಬಂದ್ರಂದ್ರೆ ಅದು ಕಣ್ಣಿಲ್ಲೇ ನೋಡಿದ್ರೆ ಅಂದರೆ ಆಟೋಮೆಟಿಕ್ ಕೊಡಬೇಕಾಗ್ತದೆ. ಆ ಒತ್ತಾಯಕ್ಕೆ ₹50 ಕೋಟಿ ಯಾವ ಬಡ್ಡಿ ಇರಲಾರ್ದೆ ಕೊಡೋದ ನನ್ನ ಪುಣ್ಯಾತ್ಮ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಆ ಪುಣ್ಯಾತ್ಮ ಒಬ್ಬ ಸಾರ್ವಜನಿಕ ಬದುಕಿನಲ್ಲಿ ಈಗಿಂತ ರಾಜಕಾರಣದ ಸಿನಾರೋದೊಳಗೆ ಅಂಥವ್ರ ಮೇಲೂ ಸಹಿತ ಕಾರ್ಮಾಡುಗಳು ಬರ್ತಾವೆ. ಆದ್ರೆ ನಾನು ಕಂಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಅಂತ ಹೇಳಂಗಿಲ್ಲ, ಆ ಸೋಷಿಯಲ್ ಇಂಜಿನಿಯರಿಂಗ್, ಆ ಪ್ರಾಮಾಣಿಕತೆ, ಆ ಬದ್ಧತೆ, ಆ ಮನುಷ್ಯನ ನಂತರ ಕರ್ನಾಟಕದ ಪಾಲಿಟಿಕ್ಸ್ನಾಗ ಯಾರೂ ಬರಂಗಿಲ್ಲ ಮುಂದಿನವರು, ಸಾಧ್ಯನೂ ಇಲ್ಲ. ಮತ್ತದು ಅವಾಗ ನೆನಪಿಸ್ಕೋತೀರಿ ನಾವೆಲ್ಲ, ಅದರ ಹೋಗ್ಬಿಟ್ಟಿರ್ತದ ಸಮಯ. ಅರಸನ ನಂತರ ಈ ಭಾಗವನ್ನು ಕಳಕಳಿಯಿಂದ ಕಟ್ಟತಕ್ಕಂಥ, ಈ ನಾಡನ್ನು ಕಟ್ಟತಕ್ಕಂಥ ಒಬ್ಬ ಪುಣ್ಯಾತ್ಮ ಈ ರಾಜ್ಯದ ಜನರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಅವರು ಈ ಸಭೆಗೆ, ಈ ಕಾರ್ಯಕ್ರಮಕ್ಕೆ ಬಂದು ಇದರ ಅಭೋದಯಕ್ಕೆ ಸಹಾಯ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಸಹಿತ ಅತಿ ಹೆಚ್ಚು ಪವರ್ ಕೂಜನ್ದಾಗ ಬಿಲ್ ತೋತೀವಿ ನಾವು, ₹6 ಹೆಚ್ಚಿಗೆ. ಇದು ಸಹಿತ ಡಿ ಕೆ ಶಿವಕುಮಾರ್ ಅವರು ನಮ್ಗೆ ಸಹಾಯ ಮಾಡಿದ್ರು, ಅವರು ಇಂಧನ ಮಿನಿಸ್ಟರ್ ಇದ್ದಾಗ. ಸೊ ಇವರೆಲ್ಲರ ಸಹಕಾರಗಳನ್ನು ಸ್ಮರಣೆ ಮಾಡಿ ನಿಮ್ಗೆ ಹೇಳ್ತೀನೋ, ಇವರಿಬ್ಬರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇನ್ನೊಂದು ಸಹಾಯ ಮಾಡ್ಲಾಗದ್ದಾರೆ. ಬರೀ ನಾವು ಈ ಭಾಗದವ್ರು ಕಬ್ಬು ಬೆಳಿತಿದ್ದೀವಿ, ಮುಂದಿನ 2 ವರ್ಷದೊಳಗೆ ಹೋರ್ತಿ ಭಾಗದವರು ಸಹಿತ ಒಂದು 3 ವರ್ಷದೊಳಗೆ ಕಬ್ಬನ್ನು ಬೆಳೀತಕ್ಕಂಥ ವಾತಾವರಣ ಬರ್ತದೆ. ಶ್ರೀ ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ ಒಂದು ಹಿಂದಿನ ಅವಧಿಯಲ್ಲಿ ಸರ್ಕಾರದಿಂದ ಪ್ರಾರಂಭಗೊಂಡಿದೆ. ಈ ಅವಧಿಯಲ್ಲಿ 2 ಮತ್ತು 3ನೇದು ಮತ್ತು 3ಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡನ್ನು ಕೊಡ್ತಕ್ಕಂಥ ನಿರ್ಣಯ ₹3,000 ಕೋಟಿ. ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಭಾಗಕ್ಕೆ ಇಷ್ಟು ದೊಡ್ಡ ಪ್ರಮಾಣದ ಅನುದಾನ ಬರ್ತಿದ್ರೆ ಅದು ಈ ಭಾಗ ಅನ್ನೋದನ್ನ ಗಮನಿಸಬೇಕಾಗ್ತದೆ. 28 ಒಳಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ಸಭೆಯನ್ನು ಕರೆದು ನಮ್ಮ ರಾತ್ರಿ 11 ಗಂಟೆವರೆಗೆ ನಾವೇನು ಸಭೆಯನ್ನು ಮಾಡಿದ್ದೀವಿ, ಇವತ್ತು ಈ ಭಾಗ ನೀರಾವರಿ ಆಗ್ತದೆ. ಅವತ್ತು ಇಂಡಿ ತಾಲೂಕಿನ ಬಹುತೇಕ ಪ್ರದೇಶ
ಚಡ್ಚಣ್ ತಾಲೂಕಿನ ಬಹುತೇಕ ಪ್ರದೇಶ ಸಂಪೂರ್ಣ ನೀರಾವರಿ ಆಗ್ತದೆ. ಈ ಭಾಗದ ಶಾಸಕರು ವಿಠಲ್ ಕಟಕದೊಂಡವರು ಅದರಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸ್ತಾ ಇದ್ದಾರೆ. ಇವರೆಲ್ಲರ ಸಹಾಯದಿಂದ ಒಟ್ಟಾರೆ ಈ ಪ್ರದೇಶದ ರೈತರಿಗೆ ಸಹಾಯವಾಗ್ತಕ್ಕಂಥ ಒಂದು ವಾತಾವರಣ ಈ ಪ್ರದೇಶಕ್ಕೆ ಬಂತು ಅಂದ್ರೆ ನಾವು ಇಂಡಿ ಬ್ರಾಂಚ್ ಕೆನಾಲ್ ಸ್ಕಾಡ ಆದ ಬಳಿಕ ಸ್ವಲ್ಪ ಮಟ್ಟಿಗೆ ನೀರಿನ ಅನುಕೂಲ ಆಗ್ಯದ. ILC ಈ ವರ್ಷ ತಾಂಬಾ ದಾಟ್ತಿತ್ಲ, ಈ ವರ್ಷ ರೂಗಿ, ಬೋಳೆಗಾಂವ್, ಹಂಜಗಿ, ಚೌಡಿಯಾಳ್, ಚಿಕ್ಕಬೇನೂರವರೆಗೆ ಬಂದದ್ದು. ಬೂದಾಳ, ಅಂಜುಡಿ ಇವತ್ತಿಗೂ ಮುಟ್ಟಿಲ್ಲ. ಮುಂದಿನ ದಿನಮಾನದಲ್ಲಿ ಅದನ್ನು ಮುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ರೇವಣಸಿದ್ದೇಶ್ವರ ಯಾತ್ನೀರಾವರ ಯೋಜನೆ ಬಂದಾಗ ಇಡೀ ಕರ್ನಾಟಕ ಸರ್ಕಾರ ಈ ಭಾಗವನ್ನು ಅಭಿವೃದ್ಧಿಪಡಿಸುವಲ್ಲಿ ಸಹಾಯ ಮಾಡ್ತಾ ಇದೆ. ಆ ಪುಣ್ಯಾತ್ಮರಿಗೆ ರೈತರ ಪರವಾಗಿ ನನ್ನ ವಿಶೇಷವಾದಂಥ ಅಭಿನಂದನೆಗಳು ಅಂತಕ್ಕಂಥ ಮಾತನ್ನು ಹೇಳಿ, ಈ ಪ್ರದೇಶದ ಅಭಿವೃದ್ಧಿಯಲ್ಲಿ ಇನ್ನೊಂದಿಷ್ಟು ಬೆಳವಣಿಗೆ ಮಾಡ್ತಕ್ಕಂಥದ್ದನ್ನ ಈ ಕಾರ್ಖಾನೆಗೆ ಮುಂದಿನ ನಿರ್ಮಾಣದಲ್ಲಿ ಇಲ್ಲೊಂದು ನಾನು ಮಾಡೋಕ್ಕಿಂತ ಮೊದಲೇ ಹೇಳಕ್ಕೆ ಹೋಗಂಗಿಲ್ಲ, ಇನ್ನೊಂದು ಈ ಸಂಸ್ಥೆಗೆ ಪೂರಕವಾಗಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ. ಅದು ಮುಂದಿನ ಜೀವಿಯೊಳಗೆ ನಿಮ್ಮ ಕಣ್ಣಿಗೆ ಕಾಣಿಸ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಒಟ್ಟಾರೆ ಇವತ್ತಿನ ಸಭೆಯಲ್ಲಿ ಇಷ್ಟು ಪ್ರಮಾಣದಲ್ಲಿ ಏನು ಬಂದಿದ್ರಿ, ಇದು ಡಬಲ್ ಪ್ರಮಾಣದಲ್ಲಿ ಕಬ್ಬನ್ನು ಪೂರೈಸಿ ನವೆಂಬರ್ 1ರಿಂದ ಫೆಬ್ರವರಿವರೆಗೆ 150 ಡೇಸ್ ಏನು ಫ್ಯಾಕ್ಟ್ರಿ ನಡೀತದೆ. ಇದು ನನ್ನ ಕಾರ್ಖಾನೆ, ಇದು ನನ್ನ ಆಸ್ತಿ, ಇದು ನನಗಾಗಿ ಹುಟ್ಟಿದೆ, ಇದನ್ನು ರಕ್ಷಣೆ ಮಾಡ್ತೀನಿ ಅಂತಕ್ಕಂಥ ಹೃದಯ ವೈಶಾಲ್ಯತೆಯಿಂದ ಈ ಕಾರ್ಖಾನೆಗೆ ನೀವು ಸಹಾಯವನ್ನು ಮಾಡಿ. ಇವತ್ತು ನಾನಿರ್ಬೋದು, ನನ್ನ ಮೇಲೆ ಯಾರಾದರೂ ಬಾಡೋದವ್ರು ಇದ್ರೆ ನನ್ನ ರಾಜಕಾರಣ ಚುನಾವಣೆ ಬಂದಾಗ ನೀವು ತೋರಿಸುವರಿ, ಆದರೆ ಈ ಕಾರ್ಖಾನೆ ಮೇಲೆ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಿಮ್ಮ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ಕೋತೀನಿ. ನನ್ನಿಂದ ನಿಮ್ಮ ಮನಸ್ಸಿಗೆ ಯಾರಿಗಾದ್ರೂ ನೋವಾಗಿದ್ರೆ ನನ್ನ ರಾಜಕಾರಣದಾಗ ನೀವು ತೀರಿಸುವರಿ, ಆದರೆ ಈ ಸಕ್ಕರೆ ಕಾರ್ಖಾನೆ ವಿಷಯದಾಗ ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಭಾಳ ಪ್ರಾಮಾಣಿಕವಾದಂಥ ಸೂಕ್ಷ್ಮ ವಿಚಾರವನ್ನು ನಿಮ್ಮ ಹತ್ರ ಹೇಳಿ, ಈ ಸಂಸ್ಥೆ ಏನು ಶ್ರಮಿಸ್ತಾ ಇದ್ದಾರೆ ನಮ್ಮ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿ, ಸುದೈವಶಾತ್ ಇಲ್ಲಿ ಯಾವುದೋ ಜೀವಹಾನಿ ಆಗಿಲ್ಲ. ನಾನು ನೋಡ್ತಿರ್ತೀನಿ ಇತ್ತೀಚಿನ ದಿನಗಳಲ್ಲಿ ಆ ಸಣ್ಣ ಬಡವರು ಕಾರ್ಮಿಕರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಕಾರ್ಮಿಕರ ಹಿತವನ್ನು ಸಹಿತ ಕಾಪಾಡ್ತಾ ಇದ್ದೀವಿ ನಾವು. ಅವರೆಲ್ಲರಿಗೂ ಆ ಭಗವಂತ ಯಾವುದೇ ಅಹಿತಕರ ಘಟನೆ ಆಗಲಾರ್ದಂಗೆ ಮುಂದೂ ಸಹಿತ ಆ ಶಂಕರಲಿಂಗ, ಭೀಮಾಶಂಕರ, ಸಿದ್ದೇಶ್ವರಪ್ಪಗಳ ಕರುಣೆಯಿಂದ ಅಂತ ಯಾವ ಘಟನೆಗಳಲ್ಲಿ ಸಂಭವಿಸಬಾರ್ದು. ಒಂದು ಜೀವಕ್ಕೆ ಬಹಳ ಮಹತ್ವದ, ಅದಕ್ಕಾಗಿ ಅವೆಲ್ಲವನ್ನು ಸೂಕ್ಷ್ಮವಾಗಿ ಭಗವಂತ ಇವು ಸಂಸ್ಥೆಗಳನ್ನು ಕಾಪಾಡಲಿ ಅಂಥೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ವಿಶೇಷವಾಗಿ ಪೂಜ್ಯರು, ಏನು ಅವಶ್ಯಕತೆ ಇರಲಿಲ್ಲ ಅವ್ರಿಗೆ ಈ ಸಂಸ್ಥೆಗೆ ಬಂದು ಆಶೀರ್ವಾದ ಮಾಡ್ಬೇಕಂತೇಳಿ ಭಾಳ ಜನ ಸ್ವಾಮೀಜಿಗಳು ಬಂದಿದ್ದಾರೆ, ಜಗದ್ಗುರುಗಳು ಬಂದು ಹೋಗಿದ್ದಾರೆ. ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿ ಅವರ ಕರುಣೆ, ಅವರ ದಯೆ ಈ ಸಂಸ್ಥೆ ಮೇಲೆ ಸದಾ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ, ತಮ್ಮೆಲ್ಲರಿಗೂ ಭಾಗವಹಿಸಿರ್ತಕ್ಕಂಥ ಅತ್ಯಂತ ಪೂಜನೀಯ ಷೇರುದಾರರು, ವಾರಸುದಾರರು ಮತ್ತು ಮಾಲೀಕರು, ನೀವು ಈ ಸಂಸ್ಥೆಯ ಹಿತಚಿಂತಕರು, ನಿಮ್ಮ ಮುಖಾಂತರ ಈ ಸಂಸ್ಥೆ ಬೆಳವಣಿಗೆ ಆಗುವುದು, ನಿಮಗೆ ನಾನು ವಿಶೇಷವಾಗಿ ಇನ್ನೊಮ್ಮೆ ಈ ಸಭೆಗೆ ಸ್ವಾಗತಿಸಿ ನಿಮ್ಮ ಪ್ರಶ್ನೆಗಳನ್ನು ಸಕಾರಾತ್ಮಕವಾಗಿ, ನಿಮ್ಮ ಪ್ರಶ್ನೆಗಳಿಗೆ ನಮಗಿರ್ತಕ್ಕಂಥ ಅನುಭವದ ಮುಖಾಂತರ ಉತ್ತರವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಹಾಗೆ ಈ ವೇದಿಕೆ ಮೇಲೆ ಭಾಳ ಜನ ನಿರ್ದೇಶಕರು ಇದ್ದಾರೆ. ಒಬ್ಬರು ನಮ್ಮ ಗೋಡ್ತಿಯವರು ಲೇಟಾಗಿ ಬಂದರು. ಪಾಪ ನಮ್ಮ ಶುದ್ಧಗೌಡ ಪಾಟೀಲ್ರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮನುಷ್ಯನ ಭಾಳ ಮುಖ್ಯವಾದಂಥ ಅಂಗಾಂಗ, ಸೊ ಅದು ಶೀಘ್ರವಾಗಿ ಅವರು ಗುಣಮುಖರಾಗಲಿ, ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥಿಸ್ತೀನಿ. ಅನೇಕ ಜನ ಇಲ್ಲೆಲ್ಲ ಆತ್ಮೀಯ ಹಿರಿಯರಿದ್ದಾರೆ, ನಿರ್ದೇಶಕಗಳಿದ್ದಾರೆ. ಹೋದ ಸಲ ಅಂತರೂ ವಿಶ್ವನಾಥ್ ಗೌಡರು 5 ವರ್ಷ ಭಾಳ ಸಹಾಯ ಮಾಡಿದ್ದಾರೆ. ಈ ವರ್ಷ MR ಪಾಟೀಲ್ರಿದ್ದಾರೆ, ಮುಂದೆ ಆಗೋರು ಇದ್ದಾರೆ. ನಾನು ಹೆಂಗೆ ಹೇಳ್ದಂಗೆ ಸೋಷಿಯಲ್ ಇಂಜಿನಿಯರಿಂಗ್ ಎಲ್ಲರನ್ನ ಅಳವಡಿಸ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಸಂಸ್ಥೆ ಯಾರಿಗೆ ಮೊದಲು ಗೌರವಿಸಿದ್ದೀವಿ ಅಂದರೆ ಕಬ್ಬು ಹೆಚ್ಚಿಗೆ ಕಳಿಸ್ತವ್ರು, ಅವರು ಅಂಥವರು ಅವ್ರಿಗೊಬ್ಬರಿಗೆ ಅಲ್ಲ, ಯಾರು ಕಬ್ಬು ಕಳಿಸಿರೋ ಅವರೆಲ್ಲರಿಗೂ ಸಹಿತ ಅದನ್ನು ಗೌರವಿಸ್ದಂಗೆ ಅವ್ರು ಹೆಚ್ಚಿಗೆ ಕಳಿಸಿದ್ದಾರೆ ಅಂತೇಳಿ ಸುಮ್ಮನೆ ಸಾಂಕೇತಿಕವಾಗಿ ಅವ್ರಿಗೆ ಗೌರವಿಸೋ ಕೆಲಸ ಮಾಡಿದ್ದೀವಿ. ನೀವೆಲ್ಲರೂ ಸಹಿತ ಆ ಸ್ವರೂಪದಲ್ಲೇ ಇದ್ದೀರಿ ಅಂಥೇಳಿ ನಾನು ಭಾವಿಸಿಕೊಂಡು ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಈ ಸಭೆಗೆ ಹೃದಯವಂತಿಕೆಯಿಂದ ಸ್ವಾಗತಿಸಿ, ನಿಮ್ಮ ಅನೇಕ ಪ್ರಶ್ನೆಗಳಿಗೆ ನೀವಿದ್ದಂಥ ಸ್ಥಳದಲ್ಲೇ ತಂದವರು ಮೈಕ್ ಕೊಡ್ತಾರೆ. ನಿಮ್ಮ ಪ್ರಶ್ನೆಗಳನ್ನು ಕೇಳಿ, ಒಬ್ಬ ಪ್ರಶ್ನೆ ಎಷ್ಟು ನಿಮಿಷ ಕೇಳಬೇಕು ಅನ್ನೋದು ನಿಮಗೆ ಕೋಆಪರೇಟಿವ್ ನಾಲೆಜ್ ಇದೆ. ಅವೆಲ್ಲವನ್ನು ಒಳಗೊಂಡು ನಿಮ್ಮ ಪ್ರಶ್ನೆಗಳನ್ನು ಇರಲಿ, ಸಲಹೆಗಳನ್ನು ಇರಲಿ. ನಾನು ಪ್ರಶ್ನೆಗಳಂತ ಅನ್ನೋದಿಲ್ಲ, ಸಲಹೆಗಳು ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಸ್ವಾಗತಿಸಿ
ವಿಶೇಷವಾಗಿ ಮಾಧ್ಯಮದವರು ಅವರು ಸಹಿತ ಈ ಸಭೆಗೆ ಗೌರವಯುತವಾಗಿ ಬಂದಿದ್ದಾರೆ. ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸಿ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಆಹ್ವಾನಿತರಿಗೆ ಮತ್ತು ಭಾಳ ಚಿಕ್ಕವರು ಇದ್ದಾರೆ, ಡೆಪ್ಟಿ ರಿಜಿಸ್ಟರ್, ನಮ್ಮ ಶುಗರ್ ಫ್ಯಾಕ್ಟ್ರಿ MDs. ಬಟ್ ಒಂದು ಕೊರತೆ ಏನದಂದ್ರೆ ಸರ್ಕಾರ ಕೇಳಿ ನಾನು ಶುಗರ್ ಇಂಡಸ್ಟ್ರಿ ಅನುಭವ ಇರ್ತಕ್ಕಂಥವ್ರು MDಗಳು ಬರಬೇಕು. ಇತ್ತೀಚಿನ ದಿನಮಾನದಾಗ ಕೋಆಪ್ರೇಟಿವ್ದಾಗ ಉಳಿದೇ ಇಲ್ಲ ಡಿಪಾರ್ಟ್ಮೆಂಟ್ದಾಗ. ಸಕ್ಕರೆ ಉದ್ಯಮ ಟೆಕ್ನಿಕಲ್ ನಾಲೆಜ್ ಇದ್ದವ್ರು ಬೇಕಾಗ್ತದೆ. ಸೊ ಅದನ್ನು ಸರ್ಕಾರ ಮುಂದಿನ ದಿನಮಾನದಲ್ಲಿ ಮಾಡಬೇಕಾಗ್ತದೆ. ನಮ್ಮ ಇಡೀ ದೇಶದ ಸಕ್ಕರೆ ಉದ್ಯಮದವರು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಅಮಿತ್ ಶಾ ಅವ್ರನ್ನ ಮತ್ತು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಅಭಿನಂದಿಸ್ತೀನಿ ನಾನು. ಈ ವರ್ಷ ಎಥನಾಲ್ಗೆ ರೇಟ್ ಹೆಚ್ಚಿ ಕೊಡ್ತಕ್ಕಂಥ ನಿರ್ಣಯ ಅವರು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮದೇನು ಈ RBI's ಗೈಡ್ಲೈನ್ಸ್ ಮುಖಾಂತರ ತೊಂದರೆ ಆಗ್ತಾಯಿದೆ ಅದನ್ನು ಸರಳೀಕರಣ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಕೆಲವೇ ದಿನಗಳ ಹಿಂದೆ ದೆಹಲಿಯಲ್ಲಿ ನಮ್ಮ ರಾಜ್ಯದ್ದು ಮಹಾರಾಷ್ಟ್ರ, ಉತ್ತರ ಪ್ರದೇಶದವ್ರು ಇಲ್ಲಿ ಹೋಗಿದ್ರು, ಅವರೆಲ್ಲರಿಗೆ ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿದ್ದಾರೆ. ನಾನು ಅದಕ್ಕಾಗಿ ಕೇಂದ್ರ ಸರ್ಕಾರವನ್ನು ಸಹಿತ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಂಥ ಸಹಕಾರಿ ಸಂಸ್ಥೆಗಳಿಗೆ ಮತ್ತು ಸಕ್ಕರೆ ಉದ್ಯಮಕ್ಕೆ ಅವರ ಸದಾ ಸ್ಫೂರ್ತಿದಾಯಕ ಸಕಾರಾತ್ಮಕ ಸಹಾಯಗಳು ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸ್ತೀನಲ್ಲ. ನಿಮ್ಮ ಪ್ರಶ್ನೆಗಳನ್ನ ನಾನು ಕೇಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಯಾರಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು.